ಪೂಜ್ಯ ವಿದ್ವಾಂಸರು ಕಲಾಚಾರ್ಯರು ಮೊದಲನೇ ಸ್ಕಂದದ ನಡೆಸಿಕೊಡ್ತಾರೆ. ಕಲಾಚಾರ್ಯರ ಅನಂತರದಲ್ಲಿ ಡಾಕ್ಟರ್ ನರಸಂಗಿ ಆಚಾರ್ಯರು, ಮೂರನೇ ಸ್ಕಂದ ಅನಿಲಾಸರು, ಕಲಾಪುರ ಗೋಮಾಲ ಆಚಾರ್ಯರು, ಚಂದ್ರಗಿರಿ ಯಡಿಯಾಸಾಚಾರ್ಯರು, ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರು, ಶ್ರೀ ರಾಮಕೃಷ್ಣಾಚಾರ್ಯ, ಶ್ರೀ ಸತ್ಯಜ್ಞಾನಾಚಾರ್ಯ ಕೃತಿಯವರು, ಡಾಕ್ಟರ್ ಭವನಾಚಾರ್ಯರು, ರುಚಿರಾಚಾರ್ಯರು, ಕರ್ನೂರು ಶ್ರೀನಿವಾಸಾಚಾರ್ಯರು ಹಾಗೂ ಸಂಜಯಾಚಾರ್ಯರು ಹೀಗೆ ನಿರಂತರವಾಗಿ ನಡೆಯತಕ್ಕಂತಹ ಈ ಭಾಗವತದ ಉಪನ್ಯಾಸದ ಶ್ರವಣ ಪುಣ್ಯ ಸಾಧನರಾಗಿ ಎಲ್ಲರೂ ಕೂಡ ರಾತ್ರಿಯವರೆಗೂ ಕೂಡ ಇಲ್ಲಿ ಉಪಸ್ಥಿತರಾಗಬೇಕು. ಮಧ್ಯ ಈ ಉಪನ್ಯಾಸದ ಮಧ್ಯದಲ್ಲಿ 12 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಉಪನ್ಯಾಸ ನಡೆದಾದ್ಮೇಲೆ 1 ಗಂಟೆಗೆ ಒಂದು ಅರ್ಧ ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೂಡ ನೀಡಲಾಗಿದೆ. ಹೀಗೆ ನಿರಂತರವಾಗಿ ನಡೀತಕ್ಕಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ರಾತ್ರಿ 12 ಗಂಟೆ ಆಗಿದಂತೆ ಮನೆಗೆ ಹೋಗುವುದು ಕಷ್ಟ ಎಂಬುದಾಗಿ ಯಾರು ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಅದರ ಬಗ್ಗೆ ಆಡಳಿತ ಮಂಡಳಿಯವರ ಅದೇ ಯೋಚನೆಯನ್ನು ಮಾಡಿ ಇದೇ ನಮಗೆ ಉಳಿಸಿಕೊಳ್ಳೋರಿಗೂ ಕೂಡ ರಾತ್ರಿ ಕಾಲದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾತ್ರಿ ನಿದ್ರೆ ಆಗೋದಿಲ್ಲ, ಬೆಳಿಗ್ಗೆ ಅಡುಗೆ ಊಟ ಹೇಗೆ ಅದರ ಬಗ್ಗೆನೂ ಚಿಂತೆ ಮಾಡಬೇಕಾಗಿಲ್ಲ. ಆಡಳಿತ ಮಂಡಳಿಯವರು ತುಂಬಾ ಉದಾರವಾಗಿ ಎಲ್ಲ ಶ್ರೋತೃಗಳಿಗೂ ಕೂಡ ಬೆಳಿಗ್ಗೆ ಇದ್ದ ಅನ್ನದಾನದ ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಇದೇ ಬೆಳಿಗ್ಗೆ ಸ್ನಾನ ಸಂಧ್ಯಾವಂದನೆ ಎಲ್ಲ ಪ್ರತಿನಿತ್ಯದ ಪ್ರಾರ್ಥನಾಂಗಗಳನ್ನು ಇಲ್ಲೇ ರಾಯರ ಸನ್ನಿಧಾನದಲ್ಲಿ ಮುಗಿಸಿದ್ರೆ ಇನ್ನೂ ಕೂಡ ಹೆಚ್ಚು ಪುಣ್ಯ ಬರುತ್ತೆ. ಇದೇ ರಾಯರ ಪ್ರಸಾದವನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಹೋಗಬೇಕು ಎಂಬುದಾಗಿ ಕೂಡ ಆಡಳಿತ ಮಂಡಳಿಯವರು ತಿಳಿಸ್ತಾ ಇದ್ದಾರೆ. ಪೂಜ್ಯರಾಗಿರ್ತಕ್ಕಂತಹ ಬಳ್ಳಾರಾಚಾರ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಿಗೆ ವಿನಂಬರನಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಪರಮ ಪವಿತ್ರವಾದ ನಾವು ಉಪವಾಸ ಮಾಡ್ತಾ ಇದ್ದೇವೆ. ಅದರ ತಿಥಿ ವಾರ್ಷಿಕ ನಿನ್ನೆ ಏಕಾದಶಿ ಇದ್ರು ಕೂಡ ಜಪಿ ಅಂತ ಉಪವಾಸ ಮಾಡಿದ್ವಿ.
ಇದರಿಂದ ದ್ವಾರಸ್ಥಿತಿಗೆ ಉತ್ಥಾನ ದ್ವಾರಸ್ಥಿತಿ ಭಗವಂತ ಯೋಗ ನಿದ್ರೆಯಿಂದ ಕೇಳತಕ್ಕಂತಹ ದೇವತಾ ಅಂತ ನಾವು ತಿಳಿದಿದ್ದೇವೆ. ಇಂಥ ಒಂದು ಪರ್ವಕಾಲದಲ್ಲಿ ಇಡೀ ದಿವಸ ಭಾಗವತ ಪ್ರವಚನವನ್ನ ಕೇಳತಕ್ಕಂತಹ ಒಂದು ಸುಯೋಗ ಬಹಳ ವಿಶೇಷವಾದದ್ದು, ವಿಚಿತ್ರವಾದದ್ದು. ಭಗವಂತ ನಮ್ಮ ಹೃದಯದಲ್ಲಿ ನಿತ್ಯವೂ ಜಾಗೃತನಾಗಿರಬೇಕು, ಅವನು ಎದ್ದಿರಬೇಕು. ಅಂದರೆ ಅವನ ಜ್ಞಾನ ನಮಗೆ ವಿಶೇಷವಾಗಿರಬೇಕು. ಅಂತಹ ಒಂದು ಸ್ಥಿತಿಯನ್ನು ನಾವು ಪಡೆಯಬೇಕಾದರೆ ಭಾಗವತ ಶಾಸ್ತ್ರಕ್ಕಿಂತ ಮತ್ತೊಂದು ಸಾಧನವಿಲ್ಲ. ಅಂತಹ ಒಂದು ಶ್ರೇಷ್ಠವಾದ ಪುರಾಣ ಭಾಗವತ. ಭಾಗವತ ಅನ್ನೋ ಶಬ್ದಕ್ಕೆ ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗವತ, ಅಥವಾ ಭಗವದ್ಭಕ್ತರಾದ ಅನೇಕ ಮಹಾನುಭಾವರ ಅವರಿಗೆ ಸಂಬಂಧಪಟ್ಟಂತಹ ಕಥೆಯನ್ನ, ಅವರ ಚರಿತ್ರೆಗಳನ್ನ ನಿರೂಪಣೆ ಮಾಡತಕ್ಕಂಥದ್ದು ಭಾಗವತ ಅಂತ ಮಾಡ್ಕೊಳ್ತೇವೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ವೇದವ್ಯಾಸರು ರಚನೆ ಮಾಡಿದ ಎಲ್ಲ ಪುರಾಣಗಳು ಕೂಡ ಭಾಗವತವೇ. ಭಗವಂತನ ವಿಶೇಷ ಮಹಿಮೆಯನ್ನ, ಭಗವದ್ಭಕ್ತರ ವಿಶೇಷ ಮಹಿಮೆಯನ್ನು ಹೇಳ್ತಕ್ಕಂತಹ ಪುರಾಣಗಳೇ ಎಲ್ಲವೂ ಭಾಗವತವೇ. ಆದರೆ ಆ ಎಲ್ಲ ಪುರಾಣಗಳಲ್ಲಿ ಇಲ್ಲದ ಒಂದು ಹೆಸರು ಈ ಪುರಾಣ. ವೇದವ್ಯಾಸರು 17 ಪುರಾಣಗಳನ್ನು ಅಧ್ಯಯನ ಮಾಡಿ, ಮಹಾಭಾರತವನ್ನು ಅಧ್ಯಯನ ಮಾಡಿ, ವೇದ ವಿಭಾಗ ಮಾಡಿ, ಆ ವೇದಾಂತ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಿ, ಎಲ್ಲ ಕಾರ್ಯವೂ ಮುಗಿದ ಮೇಲೆ ಭಾಗವತವನ್ನು ಅಧ್ಯಯನ ಮಾಡುವುದು. ಅದಷ್ಟನ್ನು ಮಾಡಲು ಕೂಡ ಅವರಿಗೆ ಸಾಲದು. ಇನ್ನು ನಾನು ವಿಶೇಷವಾಗಿ ಸಕಲ ಉದ್ಧಾರಕ್ಕೋಸ್ಕರವಾಗಿ, ಭಗವತ್ ತತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಒಂದು ಪುರಾಣವನ್ನ ಸಮಾಧಿ ಭಾಷೆಯಿಂದ ನಿರೂಪಣೆ ಮಾಡತಕ್ಕಂತಹ ಒಂದು ಪುರಾಣ. ನಮಗೆ ಹೆಚ್ಚು ಶ್ರಮವಿಲ್ಲದೆ ಮನಸ್ಸಿಗೆ ಆ ಭಗವಂತನ ಜ್ಞಾನ, ಭಗವತ್ ತತ್ವಜ್ಞಾನ ನಮ್ಮಲ್ಲಿ ಉಂಟಾಗತಕ್ಕಂತಹ ಒಂದು ಪುರಾಣವನ್ನು ಅಧ್ಯಯನ ಮಾಡಬೇಕು. ಹಾಗೆ ಅಂತ ಅವರು ಆಲೋಚನೆ ಮಾಡಿದರು. ಆಗ ರಚನೆ ಮಾಡಿರ್ತಕ್ಕಂತಹ ಪುರಾಣ ಈ ಭಾಗವತ ಪುರಾಣ. ಭಾಗವತ ಅನ್ನೋ ಶಬ್ದ ಎಲ್ಲ ಪುರಾಣಗಳಿಗೂ ಅನ್ವಯಿಸಬಹುದಾದರೂ ಕೂಡ ಈ ಪುರಾಣಕ್ಕೆ ಮಾತ್ರ ಭಾಗವತ ಅಂತ ಹೇಳಿದ್ದು ಇದರ ಒಂದು ವೈಶಿಷ್ಟ್ಯ. ಎಲ್ಲಿ ನಿರೂಪಣೆ ಮಾಡಿದಂತೆ ಭಗವಂತನ ಅವರ ಮಹಿಮೆ, ಭಗವದ್ಭಕ್ತರ ಮಹಿಮೆ ನಮಗೆ ಇನ್ನು ಬೇರೆ ಪುರಾಣಗಳಿಂದ ಸಿಗಲಾರ. ಅದರಲ್ಲಿ ಕೆಲವರಿಗೆ ಅನೇಕ ಮೋಹಕವಾದ ವಿಷಯಗಳು ಬರಬಹುದು. ನಾರದರು ಹೇಳಲಾದ ಸಮಾಜನಾವನ್ನು ಸುಚಿಕ್ಷಿತಂ ಅಂತ ಪ್ರಥಮಸ್ಥಳದಲ್ಲಿ ವೇದವ್ಯಾಸರು ಭಾಗವತ ರಚನೆ ಮಾಡಬೇಕು ಅಂತ ನಾರದರು ಪ್ರಾರ್ಥನೆ ಮಾಡಿಕೊಂಡ ಸಂದರ್ಭದಲ್ಲಿ ಸಮಾಜನಾಮ ವಿಶೇಷವಾಗಿ ನನಗೆ ನಿಶ್ಚಯಾತ್ಮಕವಾದ ತತ್ವಜ್ಞಾನ ಇರತಕ್ಕಂತಹ ಒಂದು ರೀತಿಯಲ್ಲಿ ಈ ಶಾಸ್ತ್ರವನ್ನು ರಚನೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದಂತೆ ಅವರು ಈ ಪುರಾಣವನ್ನು ರಚನೆ ಮಾಡಿದ್ದಾರೆ. ಇಂತಹ ಒಂದು ಭಾಗವತ ಆಚಾರ್ಯರು ಈ ಗ್ರಂಥಕ್ಕೆ ಯಾರೂ ಮಾಡದಿರತಕ್ಕಂತಹ ಒಂದು ವ್ಯಾಖ್ಯಾನವನ್ನು, ವಿಶಿಷ್ಟ ವ್ಯಾಖ್ಯಾನವನ್ನ, ಭಾಗವತ ತಾತ್ಪರ್ಯ ನಿರ್ಣಯವನ್ನ ಬರೆದು ಉಪಕಾರ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅವರು ಈ ಭಾಗವತ ಪುರಾಣದ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಗೃಹ್ಯತ ಪುರಾಣಾನಾಂ ಸಾರರೂಪಃ ಸಾಕ್ಷಾತ್ ಭಗವದ್ಗೀತಾ. ಈ ಭಾಗವತ ಪುರಾಣ
ಬ್ರಹ್ಮಸೂತ್ರಗಳ ಅರ್ಥ, ಬ್ರಹ್ಮಸೂತ್ರಗಳಲ್ಲಿ ಸಾಮಾನ್ಯವಲ್ಲ, ಕೇವಲ 564 ಸೂತ್ರಗಳಿಂದ ಅನಂತ ವೇದಗಳ ಅರ್ಥ ನಿರ್ಣಯವನ್ನ ಬಾದರಾಯಣರು ಆ ಸೂತ್ರಗಳ ಮೂಲಕ ಮಾಡಿದ್ದಾರೆ. ಅಂತಹ ಒಂದು ಬ್ರಹ್ಮಸೂತ್ರಗಳು ಯಾವೆಲ್ಲ ಪರಿವಿದ್ಯೆಯಿಂದ ಶಾಸ್ತ್ರಗಳು ಹೇಳ್ತಾ ಇದೆ, ಅಂತಹ ಬ್ರಹ್ಮಸೂತ್ರಗಳ ಅರ್ಥವೇ ಈ ಭಾಗವತ ಶಾಸ್ತ್ರದಲ್ಲಿದೆ. ಅದಕ್ಕೆ ಒಂದು ಸೂಚನೆಯೂ ಎಂಬಂತೆ ವೇದವ್ಯಾಸರು ಈ ಮಂಗಲಾಚರಣ ಶ್ಲೋಕ, ಪ್ರಥಮ ಶ್ಲೋಕದ ಪ್ರಾರಂಭವನ್ನ ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭ ಮಾಡಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅಂತಂದು ಬ್ರಹ್ಮಸೂತ್ರಗಳಲ್ಲಿ 2ನೇ ಸೂತ್ರ. ಬ್ರಹ್ಮಜ್ಞಾನವನ್ನು ಮಾಡಬೇಕು ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೇ ಸೂತ್ರದಲ್ಲಿ ಹೇಳಿ ಆ ಪರಮಾತ್ಮನ ಲಕ್ಷಣವನ್ನ ಹೇಳಿದ್ದೇ 2ನೇ ಸೂತ್ರ. ಆ ಜನ್ಮಾದ್ಯಸಿ ಇಂಥ ಒಂದು ಅದ್ಭುತವಾದ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದು ಭಗವಂತ ಅಂತ ಏನು ಆ ಸೂತ್ರ ಹೇಳಿದೆ. ಆ ಸೂತ್ರದ ಅದೇ ಪದಗಳಿಂದ ಈ ಭಾಗವತ ಪುರಾಣ ಪ್ರಾರಂಭ ಆಗ್ತಾ ಇದೆ. ಜನ್ಮಾದ್ಯಸಿ ಇತಃ ಅನ್ವಯ ಅಂತ ಪ್ರಾರಂಭ ಆಗ್ತಾ ಇದೆ. ಹೀಗೆ ಅರ್ಥವೇ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಗಳ ಅರ್ಥವೇ, ಬ್ರಹ್ಮಸೂತ್ರಗಳ ಸಾರ ಸಂಗ್ರಹ ನಮಗೆ ಗೊತ್ತಾಗುತ್ತೆ. ಬ್ರಹ್ಮಸೂತ್ರಗಳನ್ನ ಅಧ್ಯಯನ ಮಾಡಿದಾಗ ಬಹಳ ಕ್ಲೇಶ ಆಗುತ್ತೆ ನಮಗೆ. ಅಂತ ವೇದಗಳ ಪರಿಚಯ ಬೇಕು, ಉಪನಿಷತ್ತುಗಳ ಪರಿಚಯ ಬೇಕು, ನಾನಾ ಶಾಸ್ತ್ರಗಳ ಪರಿಚಯ ಬೇಕು. ತುಂಬ ಕ್ಲಿಷ್ಟವಾದ ಪ್ರಮೇಯಗಳನ್ನ ನಾವು ಬ್ರಹ್ಮಸೂತ್ರಗಳನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ವೇದವ್ಯಾಸರು ಆ ಬ್ರಹ್ಮಸೂತ್ರಗಳ ಸಾರ ಏನಿದೆ, ಆ ಭಗವಂತನ ಸರ್ವೋತ್ತಮತ್ವ, ಭಗವಂತನ ಗುಣಪೂರ್ಣತ್ವ, ಅವನ ನಿರ್ದೋಷತ್ವ, ಅಂತಹ ಭಗವಂತನನ್ನ ಪಡೆಯಬೇಕಾದರೆ ನಾವು ಮಾಡಬೇಕಾದ ಸಾಧನೆಗಳು ಎಲ್ಲವನ್ನೂ ಕೂಡ ಈ ಭಾಗವತ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಇದು ಬ್ರಹ್ಮಸೂತ್ರಗಳ ಅರ್ಥವೇ ಆಗಿದೆ, ಬ್ರಹ್ಮಸೂತ್ರಗಳ ವ್ಯಾಖ್ಯಾನವೇ ಆಗಿದೆ ಈ ಭಾಗವತ ಪುರಾಣ. ಅಷ್ಟೇ ಅಲ್ಲ, ಮಹಾಭಾರತದ ಅರ್ಥ ನಿರ್ಣಯವೂ ಇಲ್ಲ. ಮಹಾಭಾರತವನ್ನು ಓದಿದವರಿಗೆ ಅನೇಕ ಕಡೆಗಳಲ್ಲಿ ಸಂದೇಹ, ವಿಪರೀತ ಜ್ಞಾನ ಬರುವ ಸಂಭವಗಳು ಇದೆ. ಆದರೆ ಇಲ್ಲಿ ಆ ಭಗವತ್ ಸ್ವರೂಪಕ್ಕೆ ಯಾವುದೇ ಕಳಂಕ ನಮ್ಮಲ್ಲಿ ಅಂತ ಒಂದು ವಿಚಾರಜ್ಞಾನ ಬರದೇ ಇದ್ದಂತೆ ಆ ಭಗವಂತನ ಸ್ವರೂಪವನ್ನ ಯಥಾವತ್ತಾಗಿ ವೇದವ್ಯಾಸರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗೆ ಭಾರತಾರ್ಥ ನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸು. ಗಾಯತ್ರಿ ಮಂತ್ರ ಓಂಕಾರವೇ ಮೂಲ. ಆ ಓಂಕಾರದ ವ್ಯಾಖ್ಯಾನವೇ ಭೂಹು ಭುವಃ ಸುವಃ ಎಂಬ ವ್ಯಾಹರಿಗಳು. ಆ ವ್ಯಾಹರಿಗಳ ವ್ಯಾಖ್ಯಾನವೇ ಗಾಯತ್ರಿ. ಗಾಯತ್ರಿಯಲ್ಲಿ 3 ಭಾಗಗಳಿವೆ, ತ್ರಿಪದಾ ಗಾಯತ್ರಿ. ಆ ಗಾಯತ್ರಿಯ ವ್ಯಾಖ್ಯಾನವೇ ಪುರುಷ ಸೂಕ್ತ. 3 ವರ್ಗ ಆಗಿರತಕ್ಕಂಥ ಪುರುಷ ಸೂಕ್ತ. ಆ ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಕಲ ವೇದಗಳು ಅಂತ ಆಚಾರ್ಯರು ಹೇಳಿದ್ದಾರೆ. ಅಂತಹ ಒಂದು ಗಾಯತ್ರಿ ಮಂತ್ರ ಬಹಳ ಅರ್ಥಗರ್ಭ, ಬಹಳ ಗಂಭೀರವಾದದ್ದು. ಯಾವ ಗಾಯತ್ರಿ ಮಂತ್ರದ ಜಪದಿಂದ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯವನ್ನ ಉಳಿಸಿಕೊಳ್ಳಬಲ್ಲನೋ, ಯಾವುದರಿಂದಾಗಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾದ ಯೋಗ್ಯತೆಯನ್ನ ಸಂಪಾದನೆ ಮಾಡಬಹುದು, ಅಂತಹ ಗಾಯತ್ರಿ ಮಂತ್ರದ ಭಾಷ್ಯ ಈ ಭಾಗವತ ಗ್ರಂಥ. ಪ್ರಾರಂಭದ ಪದ ಜನ್ಮಾದ್ಯಸೇತಃ ಅಂತ ಆಗಿದ್ದರೆ ಸತ್ಯಂ ಪರಂ ಧೀಮಹಿ, ಆ ಧೀಮಹಿ ಅನ್ನೋ ಪದ ಗಾಯತ್ರಿ ಮಂತ್ರದ ಪದ. ಅದು ಆ ಪದವನ್ನು ವೇದವ್ಯಾಸರು ಇದನ್ನು ಜೋಡಣೆ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಬ್ರಹ್ಮಸೂತ್ರದ ಪದದ್ದು, ಕೊನೆಯಲ್ಲಿ ಗಾಯತ್ರಿ ಮಂತ್ರದ ಪದ. ಇದನ್ನು ಜೋಡಿಸಿ ಗಾಯತ್ರಿ ಮಂತ್ರದ ಗಾಯತ್ರಿಯ ಭಾಷ್ಯ ಸಂಪೂರ್ಣವಾಗಿ ಸಕಲ ವೇದಗಳ ಭಾಷ್ಯವೂ ಆಗಿದೆ ಈ ಭಾಗವತ. ಅದರಂತೆ ಸಕಲ ವೇದಾರ್ಥ ನಿರ್ಣಯ ಮಾಡತಕ್ಕಂತಹ ಬ್ರಹ್ಮಸೂತ್ರಗಳ ಸಾರ ಭಾಗವತ ಆಗಿದೆ ಅಂತ ಅನ್ನೋದ್ರಿಂದ ಮಂಗಳಾಚರಣ ಶ್ಲೋಕದಲ್ಲೇ ವೇದಿಕೆಯಾಗಿ ತೋರಿಸ್ತಾ ಇದ್ದಾರೆ. ಈ ಗಾಯತ್ರಿ ಭಾಷ್ಯ ರೂಪ ಅಂತವರಿಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋರಿದ್ದಾರೆ. ಬಹಳ ತುಂಬ ಗಂಭೀರವಾದ ವಿಷಯ ಅದು. ಒಂದು ಸ್ಥೂಲವಾಗಿ ಹೇಳೋದಾದ್ರೆ ಈ ರೀತಿಯೂ ವ್ಯಾಖ್ಯಾನ ಮಾಡುವ ರೀತಿ ಇದೆ. ಅದು ವಿಶೇಷವಾಗಿ ವಿಚಾರ ಮಾಡತಕ್ಕಂಥ ಅವರಿಗೆ ಆ ಪದ್ಧತಿಯಲ್ಲಿ
ಭಾಗವತ ಅನುಸಂಧಾನ ಮಾಡತಕ್ಕಂಥ ಕ್ರಮ ಇದೆ. ಈ ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಗಾಯತ್ರಿ, ಬ್ರಹ್ಮ ಗಾಯತ್ರಿ ಅಂತ. ವಿಶ್ವಾಮಿತ್ರ ಗಾಯತ್ರಿ ನಾವು ಪ್ರತಿನಿತ್ಯ ಜಪ ಮಾಡಬೇಕಾದ್ರೆ ಹೇಳ್ತಕ್ಕಂಥ ಆ ವ್ಯಾಹತಿಯಿಂದ ಪ್ರಾರಂಭ ಆಗಿ ಗಾಯತ್ರಿ ಮಂತ್ರ ಇದೆ. ಇನ್ನೊಂದು ಬ್ರಹ್ಮ ಗಾಯತ್ರಿ ಮಂತ್ರ, ಅದು ತತ್ ಸವಿತು, ಅಲ್ಲಿಂದ ಪ್ರಾರಂಭ. ಅಲ್ಲಿರ್ತಕ್ಕಂಥ ಪದಗಳು 10. ತದೋ ಸವಿತು ವರೇಣ್ಯಂ ತದ್ವಃ ದೇವಸ್ಯ ಧೀಮಹಿ ಧಿಯಃ ಯಃ ಜ್ಞಾನ ಪ್ರಚೋದಯಾತ್ ಅಂತ 10 ಪದಗಳಿದೆ. 10 ಪದಗಳು ಕೂಡ ಭಗವಂತನ 10 ಅವತಾರಗಳನ್ನು ಹೇಳ್ತಕ್ಕಂಥ ಅನೇಕ ಅರ್ಥ ಇದೆ. ಗಾಯತ್ರಿ ಮಂತ್ರಕ್ಕೆ ಅನೇಕ ಅರ್ಥಗಳಿದೆ. ಇದು ಒಂದು ಅರ್ಥ, ಭಗವಂತನ 10 ಅವತಾರಗಳನ್ನು ಹೇಳ್ತಾರೆ. ಒಂದು ದೃಷ್ಟಾಂತ ಕೇಳೋದಾದ್ರೆ ತಥಾ ಅಂದ್ರೆ ವ್ಯಾಪ್ತ ಅಂತ. ಇದು ಮತ್ಸ್ಯಾವತಾರ, ಭಗವಂತನ ಮತ್ಸ್ಯಾವತಾರದ ಆ ಕಥೆ ಭಾಗವತದಲ್ಲಿ ಬರತಕ್ಕಂತಹ ಕಥೆ ಅದನ್ನು ಸೂಚನೆ ಮಾಡ್ತಾ ಇದೆ. ವೈವಸ್ವತ ಮನು ಅವನು ಸಂಖ್ಯೆ ಮಾಡೋದಕ್ಕೋಸ್ಕರವಾಗಿ ಅರ್ಘ ಪ್ರದಾನ ಮಾಡೋದಕ್ಕೋಸ್ಕರ ನಿಂತಾಗ ಅವನ ಬೊಗಸೆಯಲ್ಲಿ ಪರಮಾತ್ಮ ಒಂದು ಸಣ್ಣ ಮತ್ಸ್ಯ ರೂಪದಿಂದ ಇದ್ದರಂತೆ. ಅದೇ ಮತ್ಸ್ಯ ಅದು ಬೆಳೆದು ಅವನು ಯಾವ ಪಾತ್ರೆಯಲ್ಲಿ ಇರಲಿ, ಸರೋವರದಲ್ಲಿ ಬಿಡಲಿ ಅಥವಾ ನದಿಯಲ್ಲಿ ಹಾಕಲಿ, ಎಲ್ಲರೂ ಹಿಡಿದ್ರೆ ಇಡೀ ಸಾಗರದಲ್ಲಿ ಬಿಡಬೇಕಾಯ್ತು. ಅಂತಹ ಸಾಗರದಲ್ಲಿ ಇದ್ದ ಮತ್ಸ್ಯ ಮರವನ್ನು ಸೇರಿದಂತೆ ಸಪ್ತರ್ಷಿಗಳನ್ನು ಸೇರಿಕೊಂಡು ನಾವೆಯಲ್ಲಿ ಭಗವಂತ ರಕ್ಷಣೆ ಮಾಡಿದ ಅನ್ನೋ ಕಥೆಯನ್ನು ನಾವು ಮತ್ಸ್ಯಾವತಾರದ ಕಥೆಯನ್ನು ಭಾಗವತದಲ್ಲಿ ಕೇಳ್ತೇವೆ. ಆ ತಥ ಅನ್ನೋ ಶಬ್ದ ವ್ಯಾಪ್ತ ಬೆಳೀತಾ ಇದ್ದಾನೆ ಭಗವಂತ, ಮತ್ಸ್ಯರೂಪಿಯಾದ ಭಗವಂತ. ಅದರ ಒಂದು ಆ ಮಹಿಮಾತಿಶಯವನ್ನ ವ್ಯಾಪ್ತಿ ಬೆಳೆಯತಕ್ಕಂಥ ಪ್ರಕಟ ಆಗತಕ್ಕಂಥ ಕ್ರಮವನ್ನ ಈ ಶಬ್ದ ಸೂಚನೆ ಮಾಡ್ತಾ ಇದೆ ಅಂತ. ಹೀಗೆ ಸವಿತು ಎಲ್ಲ ಪದಗಳು ಹೇಳುತ್ತೆ. ಒಂದೊಂದು ಅವತಾರ ಸವಿತು ಅಂತ ವರಾಹ ಅವತಾರ, ಹೀಗೆ ಮತ್ತೆ ಕೂರ್ಮ, ವರಾಹ, ಹೀಗೆ ಎಲ್ಲಾ ಅವತಾರಗಳ ಕಥೆಯನ್ನು ಕೂಡ ಇದರಲ್ಲಿ ಬರುವಂತೆ ಜೋಡಣೆ ಮಾಡತಕ್ಕಂಥ ವ್ಯಾಖ್ಯಾನ ಮಾಡತಕ್ಕಂಥ ಒಂದು ಕ್ರಮ ಇದೆ. ಹಾಗೆ ಈ ಭಾಗವತದಲ್ಲಿ ಗಾಯತ್ರಿಯ ಆ ದಶಾವತಾರಗಳನ್ನ ಯಾವ ಮಂತ್ರ ತುಂಬಾ ಸಂಕ್ಷಿಪ್ತವಾಗಿ ಸೂಚನೆ ಮಾಡ್ತಾ ಇದೆಯೋ ಆ ಎಲ್ಲಾ ಕಥೆಗಳನ್ನು ಕೂಡ ವಿಸ್ತಾರವಾಗಿ ಭಗವಂತನ ಮಹಿಮೆಗಳನ್ನ ಹೇಳ್ತಕ್ಕಂಥ ಪುರಾಣ ಇದೆ. ಈ ಭಾಗವತ ಪುರಾಣದಲ್ಲಿ ಮತ್ಸ್ಯಾದಿ ದಶಾವತಾರಗಳ ಕಥೆಯೂ ಬರ್ತದೆ. ಈಗ ಒಂದು ಗಾಯತ್ರಿ ಭಾಷ್ಯ ರೂಪೋದು ವೇದಾಂತ ಪರಿಗಣಿತ ವೇದವ್ಯಾಸರು ಈ ಪುರಾಣದಲ್ಲಿ ಅಲ್ಲಲ್ಲಿ ವೇದಾರ್ಥ ನಮಗೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ವೇದಾರ್ಥ ನಿರ್ಣಯ ಇರಬಹುದು, ಜ್ಞಾನಿಗಳಿಗೆ ಗೋಚರವಾಗತಕ್ಕಂತಹ ವಿಷಯ. ಆದ್ರೆ ಕೆಲವು ಕಡೆಗಳಲ್ಲಿ ಆ ವೇದಾರ್ಥವನ್ನ ಅವರು ಸ್ಪಷ್ಟವಾಗಿ ಒಂದು ಉದಾಹರಣೆ ಹೇಳೋದಾದ್ರೆ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯೋಪನಿಷತ್ತಿನ ಪ್ರಥಮ ಮಂತ್ರ. ಆ ಈಶಾವಾಸ್ಯ ಅನ್ನೋ ಶಬ್ದಕ್ಕೆ ಆಚಾರ್ಯರು ತಮ್ಮ ಭಾಷೆಯಲ್ಲಿ ಈ ಜಗತ್ತು ಈಶಾವಾಸ್ಯ, ಭಗವಂತನ ಆವಾಸ ಯೋಗ್ಯವಾದ ಭಗವಂತ ಆವಾಸ, ಇಡೀ ಜಗತ್ತಿನಲ್ಲಿ ಭಗವಂತನ ಸನ್ನಿಧಾನ ಇದೆ. ಪ್ರತಿಯೊಂದು ಪದಾರ್ಥಗಳಲ್ಲಿ ಕ್ಷಣಗಾಕ್ಷಗಳಲ್ಲಿ ಪರಿಪೂರ್ಣನಾಗಿದ್ದಾನೆ ಭಗವಂತ ಅನ್ನೋ ಅರ್ಥವನ್ನ ತಮ್ಮ ಭಾಷೆಯಲ್ಲಿ ಆಚಾರ್ಯ ಕೊಡ್ತಾರೆ. ಬೇರೆ ಭಾಷೆಕಾರರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅವರ ಸಿದ್ಧಾಂತ ಕೆಲವೊಂದು ಈಶಾ ಅಂತ ಒಂದು ಬೇರೆ ಪದ, ಭಗವಂತನಿಂದ ಇದು ವಾಸ್ಯ ಅಂತಂದ್ರೆ ಇದು ಮುಚ್ಚಲ್ಪಟ್ಟಿದೆ, ಆಚ್ಛಾದಿಸಲ್ಪಟ್ಟಿದೆ ಅನ್ನೋ ಒಂದು ಅರ್ಥವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಅದು ಜಗತ್ತು ಮಿಥ್ಯೆ ಅನ್ನೋ ಅರ್ಥ ಬರುವಂತೆ ವ್ಯಾಖ್ಯಾನ ಮಾಡತಕ್ಕಂತಹ ಪದ್ಧತಿ. ಈಶಾ ಅನ್ನೋ ಪದ ಅದು ಭಗವಂತನಿಂದ ಅಂತ ಅರ್ಥ ಕೊಡತಕ್ಕಂತ ಒಂದು ತೃತೀಯ ವಿಭಕ್ತಿಯ ಪದ ಅಂತ ವ್ಯಾಖ್ಯಾನ ಮಾಡ್ತಾರೆ ಅವರಲ್ಲಿ. ಈಶನ ಈಶನಿಗೆ ಆವಾಸ್ಯವಾದದ್ದು ಅಂದ್ರೆ ಪದ ವಿಭಾಗ ಮಾಡಿರ್ತಾರೆ. ಯಾವ ರೀತಿ ಮಾಡಬೇಕು?
ಭಾಗವತ ಪುರಾಣದಲ್ಲಿ ಆತ್ಮಾವಾಸ್ಯವಿದಂ ಸರ್ವಂ ಅಂತ ಅದೇ ಗೀತಾವಾಸ್ಯ ಪದದ ವ್ಯಾಖ್ಯಾನವನ್ನ ಬಾದರಾಯಣರು ಭಾಗವತದಲ್ಲಿ ಮಾಡ್ತಾರೆ. ಆತ್ಮಾವಾಸ್ಯ ಅನ್ನೋದಕ್ಕೆ ಬೇರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆತ್ಮ ವಾಸ್ಯ ಅಂತ ಈಶಾ, ವಾಸ್ಯ ಈಶಾ ಅಂದ್ರೆ ಭಗವಂತನಿಂದ, ವಾಸ್ಯ ಆಚ್ಛಾದಲ್ಪಟ್ಟಿದೆ, ಈ ಅರ್ಥ ಮಾಡಕ್ ಬರೋದಿಲ್ಲ. ಆತ್ಮ ಅಂತ ಪದ ವಿಭಾಗ ಮಾಡಿದ್ರೆ ಆತ್ಮನು ಅಂತ ಅಷ್ಟೇ ಅರ್ಥ. ಆತ್ಮನಿಂದ, ಪರಮಾತ್ಮನಿಂದ ಅನ್ನೋ ಅರ್ಥ ಸಿಗೋದಿಲ್ಲ. ಹೀಗೆ ಆತ್ಮ ಗೀತಾವಾಸ್ಯ ಅನ್ನೋ ಪದದ ಬದಲಾಗಿ ಅದೇ ಒಂದು ಅರ್ಥವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ವೇದವ್ಯಾಸರು ಆತ್ಮಾವಾಸ್ಯ ಅಂತ ಪದ ಪ್ರಯೋಗ ಮಾಡುವ ಮೂಲಕ ಆ ವೇದಾರ್ಥದ ನಿರ್ಣಯ ನಮ್ಮ ಆಚಾರ್ಯರು ತಮ್ಮ ಭಾಷೆಯಲ್ಲಿ ಯಾವ ಅರ್ಥವನ್ನು ಹೇಳಿದ್ದಾರೆ, ಭಗವಂತನ ಸನ್ನಿಧಾನ ಸರ್ವತ್ರ ಇದೆ ಈ ಜಗತ್ತಿನಲ್ಲಿ ನಮ್ಮ ಅರ್ಥವನ್ನು ಪಡತಕ್ಕಂಥ ವ್ಯಾಖ್ಯಾನವನ್ನ ತೋರಿಸ್ತಾ ಇದ್ದಾರೆ. ಹೀಗೆ ಗಾಯತ್ರಿ ಭಾಷ್ಯರೂಪೋಸಂ ವೇದಾರ್ಥ ಪರಿಪ್ರಯುಕ್ತ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವದು. ಪುರಾಣಗಳ ಸಾರ ಇದು. ಎಲ್ಲಾ ಪುರಾಣಗಳಿಗಿಂತಲೂ ಇದು ಶ್ರೇಷ್ಠ. ವೇದವ್ಯಾಸರೇ ರಚನೆ ಮಾಡಿದ್ರು ಕೂಡ ಮೊದಲೇ ಹೇಳಿದಂತೆ ನಮಗೆ ವಿಶೇಷವಾಗಿ ಭಗವಂತನ ತತ್ವಜ್ಞಾನಕ್ಕೆ ಸಾಧನವಾಗುವ ಕಾರಣ ಈ ಪುರಾಣಾನಾಂ ಸಾರರೂಪ. ಇಂತಹ ಭಾಗವತ ದ್ವಾದಶ ಸ್ಕಂಧ ಸಂಯುಕ್ತ, 12 ಸ್ಕಂಧಗಳಿದೆ. ಕಥ ವಿಚ್ಛೇದ ಸಂಯುಕ್ತ, 100 ವಿಚ್ಛೇದಗಳಿದೆ ಅಂತ ಹೇಳ್ತಾರೆ. 100 ವಿಚ್ಛೇದಗಳು ಯಾವುದು ಅಂತ ಅನ್ನೋದು ಸ್ವಲ್ಪ ನಮ್ಗೆ ಅಸ್ಪಷ್ಟ ಆಗಿರುತ್ತೆ. ಒಂದು ವಿವರಣೆಯ ಪ್ರಕಾರ ದೀಕ್ಷಿತರಾದ ಪ್ರಶ್ನೆ ಕೇಳಿ ಶುಕಾಚಾರ್ಯರು ಅಲ್ಲಲ್ಲಿ ಒಂದು ಪ್ರಶ್ನೆ ಕೇಳೋದು ಅಂತ ಹೇಳೋದು, ಪ್ರಶ್ನೆ ಕೇಳೋದು ಅಂತ ಹೇಳೋದ್ರಿಂದ ಮಧ್ಯದಲ್ಲಿ ಪ್ರಶ್ನೆ ಕೇಳುವ ಘಟ್ಟಗಳು ಬರುತ್ತೆ. ಅಂತಹ ವಿಚ್ಛೇದಗಳು 100 ಇದೆ ಅನ್ನೋ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಇಂತಹ ಒಂದು ಗ್ರಂಥ 18,000 18,000 ಶ್ಲೋಕಗಳಿದೆ. ಶ್ರೀಮದ್ ಭಾಗವತಾರ್ಥ ಅಂತ ಪ್ರಾರಂಭದಲ್ಲಿ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಈ ಭಾಗವತ ಪುರಾಣದ ಮಹತ್ವವನ್ನ ನಿರೂಪಣೆ ಮಾಡಿದ್ದಾರೆ. ಅದರಂತೆ ನಾವು ಈ ಶ್ಲೋಕಾರ್ಥವನ್ನು ತಿಳ್ಕೊಳ್ಬೇಕು. ಮೊದಲನೇ ಶ್ಲೋಕಾರ್ಥ ಯಾವಾಗಲೂ ಕೂಡ ಮಂಗಲಾಚರಣೆ ಶ್ಲೋಕ ಆ ಗ್ರಂಥದಲ್ಲಿ ಪ್ರತಿಪಾದಿಸುವ ತತ್ವದ ಒಂದು ಸಂಕ್ಷಿಪ್ತ ನಿರೂಪಣೆ. ಯಾವುದೇ ಗ್ರಂಥದಲ್ಲಿ, ನಮ್ಮ ಆಚಾರ್ಯರ ಎಲ್ಲಾ ಗ್ರಂಥಗಳಲ್ಲೂ ಅಷ್ಟೇ, ಏಕಾಂತರ ಪಾದದ ಎಲ್ಲಾ ಗ್ರಂಥಗಳಲ್ಲೂ ಅಷ್ಟೇ, ಅವರು ಮಂಗಲಾಚರಣ ಶ್ಲೋಕ ಮಾಡಿದ್ದಾರೆ ಯಾವುದನ್ನು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಗ್ರಂಥದಲ್ಲಿ ವಿಷಯ ಏನು ಅಂತ ಗೊತ್ತಾಗ್ತದೆ. ಹಾಗೆ ಈ ಜನ್ಮಾದ್ಯತೆಯಿಂದ ನಾವು ಈ ಶ್ಲೋಕ, ಮೊದಲನೇ ಶ್ಲೋಕವನ್ನು ನಾವು ಸ್ಥೂಲವಾಗಿ ಪರಿಚಯ ಮಾಡಿಕೊಂಡ್ರೆ ಇಡೀ ಭಾಗವತದ ತತ್ವ, ಭಾಗವತ ನಿರೂಪಣೆ ಮಾಡತಕ್ಕಂತಹ ಪ್ರಮೇಯ ಏನು ಅನ್ನೋದು ನಮಗೆ ಬುದ್ಧಿಸ್ಥವಾಗ್ತಾ ಇದೆ. ಹಾಗೆ ಆ ಭಗವಂತನ ಸ್ವರೂಪವನ್ನ, ಆ ಭಗವಂತನನ್ನ ಜೀವಿ ಧ್ಯಾನ ಮಾಡೋಣ ಅಂತ ಯಾವ ರೀತಿಯ ಆ ಭಗವತ್ ತತ್ವದ ನಿರೂಪಣೆ ಈ ಮುಂದೆ ಪುರಾಣದ ಬರುತ್ತೆ ಅನ್ನೋದನ್ನ ಮೊದಲನೇ ಶ್ಲೋಕದಲ್ಲಿ ನಾವು ನೋಡಬಹುದು. ಯತಃ ಜನ್ಮ, ಯಾವ ಭಗವಂತನಿಂದ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬ 8, ಯಾವ ಈ 8ನ್ನ ತಿಳಿಯದೆ ಹೋದರೆ ಮೋಕ್ಷವಾಗಲಾರದು. ಇದನ್ನು ಅವಶ್ಯವಾಗಿ ಮುಮುಕ್ಷುಗಳು ತಿಳಿಯಬೇಕಾದ ವಿಷಯಗಳು. ಅಂತ ಈ ಜಗತ್ತಿನ ಸೃಷ್ಟಿ ಇತ್ಯಾದಿಗಳಿಗೆ ಭಗವಂತನೇ ಮುಖ್ಯ ಕಾರಣನಾಗಿದ್ದಾನೆ. ಇಂಥ ಒಂದು ಭಗವಂತನ ಜಗತ್ತಿನ ಸೃಷ್ಟಿಯಾದ ಕರ್ತೃತ್ವ ಅದು ಪ್ರಮಾಣ ಸಿದ್ಧವಾದದ್ದು. ಜನ್ಮಾದ್ಯಸೇತಃ ಅನ್ವಯ, ಅನ್ವಯ ಶಬ್ದಕ್ಕೆ ಯಾವುದರಿಂದ ನಮಗೆ ಭಗವಂತನ ಜ್ಞಾನ ಬರುತ್ತೋ ಅದು ಅನ್ವಯ. ಯಾವ ಕೃತಿಗಳನ್ನ ವಿಚಾರ ಮಾಡಿದಾಗ, ವಿಮರ್ಶೆ ಮಾಡಿದಾಗ ಅದರ ಉಪಕ್ರಮ ಏನು, ಉಪಸಂಹಾರ ಏನು, ಇದೆಲ್ಲ ವಿಮರ್ಶೆ ಮಾಡಿದಾಗ ನಮಗೆ ಭಗವಂತನ ಜ್ಞಾನ ಬರ್ತಾ ಇದೆ. ಆ ವೇದಗಳು, ಶ್ರುತಿಗಳು ಅದು ಅನ್ವಯ. ಜನ್ಮಾದ್ಯಸ್ಯ ಇಂತಹ ಒಂದು ಜನ್ಮಾದ ಕರ್ತೃತ್ವ ಅನ್ವಯ ನಮಗೆ ವೇದಗಳಿಂದ, ಶ್ರುತಿಗಳಿಂದ ತಿಳಿದು ಬರ್ತಾ ಇದೆ.
ಬರೀ ವೇದಗಳಿಂದ ಮಾತ್ರವಲ್ಲ, ಇದರದಷ್ಟ ಆ ಕೃತಿಗಳಿಗೆ ಅನುಸಾರಿಯಾಗತಕ್ಕಂತಹ ಅನುಮಾನ ಪ್ರಮಾಣ ತರ್ಕದಿಂದಲೂ ಕೂಡ ನಾವು ತಿಳ್ಕೊಳ್ಬಹುದು. ಆದರೆ ಕೃತಿಗೆ ಅನುಸಾರಿಯಾಗಿರ್ತದೆ. ಕೃತಿ ವಿರುದ್ಧವಾಗಿ ಸುತರ್ಕಗಳನ್ನು ಮಾಡಿದಾಗ ಆ ಭಗವಂತನ ಸ್ವರೂಪ ತಿಳಿಯಲಾರದು. ಇದರದಷ್ಟ ಬೇರೆ ಪ್ರಮಾಣಗಳಿಂದ ತಿಳಿದು ಬರ್ತಾ ಇದ್ದಾನೆ. ಇಂಥ ಭಗವಂತ ಸರ್ವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಅಂತ ಜ್ಞಾನ ಇದೆಯೋ ಅವನಿಗೆ? ಜ್ಞಾನವಿಲ್ಲದೆ ಇದ್ದನು ಸೃಷ್ಟಿ ಮಾಡಲಾರ. ಆಗ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಅವನ ಜ್ಞಾನ ಎಂಥದ್ದು? ಅರ್ಥೇಷ್ಟು ಅಭಿಜ್ಞ. ಅವನು ಸರ್ವಜ್ಞ, ಅಭಿಜ್ಞ, ಸರ್ವಜ್ಞ. ಸರ್ವಜ್ಞನಾದ ಕಾರಣವೇ ಅವನಿಗೆ ಮಾತ್ರ ಇಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ. ಅದನ್ನ ಅರ್ಥೇಷ್ಟು ಅಭಿಜ್ಞ ಜನ್ಮಾದ್ಯಸ್ಯ ಅನ್ವಯ ಇತರದಷ್ಟ. ಇಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕಾದ ಒಂದು ಸಾಮರ್ಥ್ಯ ಭಗವಂತನಿಗೆ ಇರತಕ್ಕಂಥದ್ದು. ಅವನು ಸರ್ವಜ್ಞನಾಗಿದ್ದರಿಂದ, ಸರ್ವಜ್ಞನಾದರೂ ಪರಾಧೀನನಾಗಿದ್ದರೆ ಇನ್ನೊಬ್ಬರ ವಶದಲ್ಲಿದ್ದವನಿಗೆ ಇಂತಹ ಸಾಮರ್ಥ್ಯ ಇರಲಾರದು. ಅದಕ್ಕೋಸ್ಕರ ಭಾಗವತ ಹೇಳ್ತಾ ಇದೆ, ಅವನು ಸ್ವತಂತ್ರ, ಸ್ವತಂತ್ರ, ಇನ್ನೊಬ್ಬರ ಅಧೀನ ಆಗಲಿ. ಇಂತಹ ಭಗವಂತ ಪರಮೇಶ್ವರನಿಗೆ ಇಂತಹ ಒಂದು ಸಾರ್ವಜ್ಞ, ಒಂದು ಸ್ವಾತಂತ್ರ್ಯ ಹೇಗೆ ಬಂತು, ಇದೇನು ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಅದು ಅಂತಹ ಒಂದು ಸಾರ್ವಜ್ಞ ಇದೆ ಅಂತ ಗೊತ್ತಾಗೋದು ಅವನಿಗೆ ಸೃಷ್ಟಿ ಆದ ಕೂಡಲೇ ಚತುರ್ಮುಖ ಬ್ರಹ್ಮದೇವರಿಗೆ ವೇದಗಳನ್ನು ಉಪದೇಶ ಮಾಡಿದ್ದಾನೆ. ತೇನೇ ಬ್ರಹ್ಮ ಸದಾ ಯಹ ಆದಿಕವಿ ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ತೇನೆ, ಈ ಬ್ರಹ್ಮಾಂಡ ವೇದಗಳನ್ನ ಭಗವಂತ ಉಪದೇಶ ಮಾಡಿದ್ದಾನೆ. ಅಲ್ಲಿ ಏನು ಪರಮ ಸ್ನೇಹದಿಂದ ಪರಮ ಭಕ್ತನಾದ ಚತುರ್ಮುಖನಿಗೆ ಉಪದೇಶ ಮಾಡಿದ್ದಾನೆ. ಹೀಗಾಗಿ ಪರಮಾತ್ಮ ಅನಂತ ಶ್ರುತಿಗಳಿಂದ ಪ್ರತಿಪಾದ್ಯನಾದ ಭಗವಂತ ಆ ಶ್ರುತಿಗಳನ್ನ ಆ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ ಅನ್ನೋದಕ್ಕೆ ನಮಗೆ ಸರ್ವಜ್ಞತ್ವವಿದೆ ಅಂತ ಗೊತ್ತಾಗ್ತಾ ಇದೆ. ಅದರಂತೆ ಸ್ನೇಹದಿಂದ ಉಪದೇಶ ಮಾಡಿದ್ದು ಭಗವಂತ, ಪ್ರೀತಿಯಿಂದ ಉಪದೇಶ ಮಾಡಿದ್ದಾನೆ. ಹೊರತು ಇನ್ನೊಬ್ಬರು ಉಪದೇಶ ಮಾಡ್ಬೇಕು ನೀವು ಅಂತ ಹೇಳಿ ಆಜ್ಞೆ ಮಾಡಿದ್ದಂತ ಮಾಡಿದ್ದಾರ. ಸ್ವತಂತ್ರ ಅವನು, ಭಗವಂತನ ಸ್ವಾತಂತ್ರ್ಯ, ಅವನು ಸರ್ವಜ್ಞತ್ವ ಚತುರ್ಮುಖ ಬ್ರಹ್ಮದೇವರಿಗೆ ಸೃಷ್ಟಿಯ ಪ್ರಾರಂಭದಲ್ಲಿ ಉಪದೇಶ ಮಾಡಿದ ಕಾರಣದಿಂದಲೇ ಸಿದ್ಧವಾಗ್ತಾ ಇದೆ. ಇಂತಹ ಒಂದು ಭಾಗವತ ಭಗವಂತನ ನಾರಾಯಣನ ತತ್ವಜ್ಞಾನಕ್ಕೆ ಸಾಧನವಾದದ್ದು. ಭಗವಂತನ ವಿಷಯದಲ್ಲಿ ಮುಖ್ಯಂತೆಯು ಸೂರ್ಯ ಬ್ರಹ್ಮಾದಿ ದೇವತೆಗಳು ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತನ ವಿಷಯದಲ್ಲಿ ನೋಡುವುದಿಲ್ಲ. ಆದರೆ ಉಳಿದ ದೇವರಿಗೆ ನಾನಾ ವಿಧವಾದ ಮೋಹ ಬರಲಿಕ್ಕೆ ಸಾಧ್ಯತೆ ಇದೆ. ಭಗವಂತನ ಅನುಗ್ರಹವಿಲ್ಲದೆ ಭಗವಂತನ ಜ್ಞಾನವನ್ನು ಪಡೆಯಲಾರರು. ಅಂತಹ ಒಂದು ವಿಶೇಷ ಭಗವಂತನದ್ದು. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ಸೃಷ್ಟಿಯಂತ ಮಹಾ ಕಾರ್ಯವನ್ನು ಮಾಡಬೇಕಾದ್ರೆ ನಾನು ನಮಗೆ ಪ್ರಯೋಜನ ಉಂಟೆ. ಪ್ರಯೋಜನ ಅನುದ್ದೇಶ ನಮ್ಮಂದು ಪ್ರಾವರ್ತತೆ ಅಂತ ಲೋಕದ ಅನುಭವ. ಯಾರು ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತ ನಾವು ಯಾವ ಕೆಲಸವನ್ನು ಮಾಡಲಾರ. ಭಗವಂತ ಮಾಡಿರತಕ್ಕಂತಹ ಇಂಥ ದೊಡ್ಡ ಕಾರ್ಯವೂ ಕೂಡ ಯಾವುದೋ ಒಂದು ಪ್ರಯೋಜನದ ಅಪೇಕ್ಷೆಯಿಂದ ಮಾಡಿರಬೇಕು ಅಂತ ಪ್ರಶ್ನೆ ಬರಬಹುದು. ಎತ್ತರಕ್ಕೋ ವಿಷ ಭಗವಂತ ಏನು ಮಾಡಿದ್ದಾನೆ, ಮೂರು ವಿಧವಾದ ಸೃಷ್ಟಿ, ವಿತರ್ಕ, ಮೂರು ವಿಧವಾದ ಸೃಷ್ಟಿ, ಅದು ವೃಷ, ಅದು ವ್ಯರ್ಥ. ವ್ಯರ್ಥ ಅಂತಂದ್ರೆ ಅರ್ಥ ಅಂದ್ರೆ ಪ್ರಯೋಜನ, ವ್ಯರ್ಥ ಅಂದ್ರೆ ಪ್ರಯೋಜನ ಬೀಳುತ್ತೆ. ತಲೆಮಾರು ಪ್ರಯೋಜನ ಬೇಕು ಅಂತ ಭಗವಂತ ಮಾಡಲಿಲ್ಲ. ಅವನ ಆಪ್ತಕಾಮಸೆ ಕಾಸ್ಪೃಹ, ಅವನಿಗೆ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲ. ಪ್ರಯೋಜನದ ದೃಷ್ಟಿಯಿಂದ ಮಾಡಿದ್ದಾಗ ಭಕ್ತರ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಮಾಡಿದ ಸೃಷ್ಟಿ ಇದು. ಪರ ಪ್ರಯೋಜನವೇ ಹೊರತು ಸ್ವಪ್ರಯೋಜನ ಇಲ್ಲ. ಇಂಥ ಸೃಷ್ಟಿ ಇದು ಸರ್ಗ, ಈಶ್ವರ ಸರ್ಗ, ಜೀವ ಸೃಷ್ಟಿ ಮತ್ತು ಜಡ ಸೃಷ್ಟಿ, ಇಂಥ ಮೂರು ವಿಧವಾದ ಸೃಷ್ಟಿಗಳನ್ನು ನಾವು ನೋಡ್ತಾ ಇದ್ದೇವೆ.
ಭಗವಂತ ನಾನಾವತಾರಗಳನ್ನು ಸ್ವೀಕಾರ ಮಾಡಿದ್ದಾನೆ. ಇದು ಈಶ್ವರ ಸೃಷ್ಟಿ. ಭಗವಂತ ಮಾಡತಕ್ಕಂತಹ ಈಶ್ವರ ಸೃಷ್ಟಿ, ಇಂತಹ ಸೃಷ್ಟಿ ಅಂದ್ರೆ ತನ್ನ ಸಂಕಲ್ಪಾನುಗುಣವಾಗಿ ನಾನಾ ರೂಪಗಳನ್ನು ಪಡೆದಿದ್ದಾನಂತೆ. ಇದು ಅದು ಒಂದು ದೀಪದಿಂದ ಒಂದು ದೀಪ, ಆ ದೀಪದಿಂದ ದೀಪ ಅಭಿವ್ಯಕ್ತವಾಗುತ್ತಲ್ಲ, ಆ ರೀತಿ ಇರ್ತದೆ. ಹೊರತಾಗಿ ಜೀವನಿಗೆ ಆಗುವ ಸೃಷ್ಟಿ ಈ ದೇಹದ ಪ್ರಾಪ್ತಿ. ಭಗವಂತ ಅನಾದ್ಯ ಕಾಲದಲ್ಲಿ ಜ್ಞಾನಾನಂದಾತ್ಮಕವಾದ ವಿಗ್ರಹ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಜ್ಞಾನಾನಂದಗಳೇ ಭಗವಂತನ ಶರೀರ. ಆ ಭಗವಂತನಿಗೆ ನಮ್ಮಂತೆ ಈ ಪಂಚಭೌತಿಕ ಶರೀರದ ಸಂಬಂಧವಿಲ್ಲ. ಅವನ ಸೃಷ್ಟಿ ಅಂತಂದ್ರೆ ಒಂದು ದೀಪದಿಂದ ಮತ್ತೊಂದು ದೀಪ ಅಭಿವ್ಯಕ್ತವಾಗುವಂತೆ ಆಗತಕ್ಕಂಥ ಭಗವಂತ ನಾನಾ ರೂಪಗಳನ್ನು ಅಭಿವ್ಯಕ್ತಪಡಿಸಿದ್ದಾನೆ. ಅದು ಈಶ್ವರ ಸೃಷ್ಟಿ. ಆದರೆ ಜೀವನ ಸೃಷ್ಟಿ ಅದು ವಾಯು, ಜಲ, ಜಲದಲ್ಲಿ, ನೀರಿನಲ್ಲಿ ಪ್ರತಿಬಿಂಬಗಳು ಬೀಳ್ತಾ ಇದೆ. ನಮ್ಮ ಮುಖವನ್ನು ನೋಡಿದಾಗ ಅಲೆಗಳೆಲ್ಲ ನಮ್ಮ ಪ್ರತಿಬಿಂಬಗಳು ಕಾಣಿಸ್ತಾ ಇದೆ. ಹಾಗೆ ಭಗವಂತನ ಪ್ರತಿಬಿಂಬ ಈ ಜೀವನದಲ್ಲೂ ಕೂಡ. ಭಗವಂತ ಬಿಂಬ, ಜೀವನದಲ್ಲೂ ಪ್ರತಿಬಿಂಬಗಳು. ತನಗೆ ಈ ಧ್ಯಾನ ಮಾಡೋಣ ಅಂತ ವಿಧಿವ್ಯಾಸರು ಮೊದಲನೇ ಶ್ಲೋಕದಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ. ಭಾಗವತ ಪುರಾಣ ನಮಗೆ ಏನ್ ಹೇಳತ್ತೆ, ಭಾಗವತದ ವಿಷಯ. ಯಾವುದೇ ಒಂದು ಗ್ರಂಥವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಕ್ಕಂಥ ವಿಷಯ ಏನು ಮತ್ತು ಆ ವಿಷಯದ ಜ್ಞಾನ ಏನು ನಮಗೆ ಪ್ರಯೋಜನವನ್ನ ಕೊಡ್ತಾ ಇದೆ. ಶಾಸ್ತ್ರದಲ್ಲಿ ಇದೊಂದು ಮುಖ್ಯವಾದ ಅಂಶ. ಯಾವುದೇ ಶಾಸ್ತ್ರ ಗ್ರಂಥದ ಪ್ರಾರಂಭದಲ್ಲಿ ಆ ಗ್ರಂಥದ ಪ್ರತಿಪಾದ್ಯ ವಿಷಯ ಏನು, ಅದರಿಂದ ಬರತಕ್ಕಂತಹ ಪ್ರಯೋಜನ ಏನು, ಅದಕ್ಕೆ ಅಧಿಕಾರಿಗಳು ಯಾರು, ಇವೆಲ್ಲವೂ ಹೇಳ್ತಕ್ಕಂತಹ ಪದ್ಧತಿ ಇದೆ. ಅದನ್ನೇ ವಿಧಿವ್ಯಾಸರು ಈ ಧರ್ಮ ಪ್ರೋಚಿತ ಕೈತವೋತ್ತ ಪರಮೋ ನಿರ್ಮತ್ಸರಾಣಾಂ ಸದಾ ವೇದ್ಯಂ ವಾಸ್ತವಂ ತತ್ವವಸ್ತು ಶಿವದಂ ತಾಪಸ್ಸುವ ಮೂಲನಂ ಶ್ರೀಮದ್ಭಾಗವತೆ ಮಹಾಮೃತೆ ಯುವಾಪರೈರೀಶ್ವರ ಸದ್ಯೋ ಹೃದಿ ಅವರುಚ್ಯತೆ ಕೃಷಿಗೆ ಶುಶ್ರೂಷಿಗೆ ತಕ್ಷಣ. ಈ ಭಾಗವತ ಪುರಾಣದ ಮುಖ್ಯ ವಿಷಯ ಏನಂತಂದ್ರೆ ಧರ್ಮ. ಧರ್ಮ ಅಂತ ಸಾಕ್ಷಾತ್ ಭಗವಂತನೇ ಧರ್ಮ. ಭಗವಂತ ಧರ್ಮ ಅಂತ ಕರ್ಕೊಳ್ತಾನೆ. ಯಾಕೆ? ಕ್ರಿಯತೆ ಅನೇನ ಇದು ಧರ್ಮ. ನಾವು ಕೆಳಗೆ ಬೀಳ್ತಾ ಇದ್ದೇವೆ, ಪತನವನ್ನು ಹೋಗ್ತಾ ಇದ್ದೇವೆ, ಅಧಃಪಾತಕ್ಕೆ ಹೋಗ್ತಾ ಇದ್ದೇವೆ. ಅಂತಹ ಸಜ್ಜನರನ್ನ ಭಗವಂತ ಧಾರಣ ಮಾಡಿದ್ದಾನೆ. ಅವರು ಪತನ ಹೊಂದದೇ ಇದ್ದಂತೆ ಧಾರಣ ಮಾಡ್ತಾ ಇದ್ದಾನೆ. ಭಾರತತ್ವ ಧರ್ಮ ಭಗವಾನ್. ಅಂಥ ಆ ಧರ್ಮ, ಈ ಜಗದ್ಧಾರಕನಾದ ಆ ಭಗವಂತನೇ ಈ ಪುರಾಣಕ್ಕೆ ವಿಷಯನಾಗಿದ್ದಾನೆ, ಪುರಾಣ ಪ್ರತಿಪಾದ್ಯನಾಗಿದ್ದಾನೆ. ಅಥವಾ ಧರ್ಮ ಅಂತಂದ್ರೆ ನಿವೃತ್ತ ಧರ್ಮ. ನಿವೃತ್ತ ಧರ್ಮ ಅಂತಂದ್ರೆ ಫಲಾಪೇಕ್ಷೆಯಿಂದಲೇ ಮಾಡತಕ್ಕಂತಹ ಧರ್ಮಗಳೇನಿವೆ ಅದು ನಿವೃತ್ತ ಧರ್ಮ. ನಿಷ್ಕಾಮನಾಗಿ ಮಾಡತಕ್ಕಂತಹ ಧರ್ಮಗಳು ನಿವೃತ್ತ ಧರ್ಮ ಅಂತ ಅನ್ಕೊಳ್ತಾ ಇದೆ. ಧರ್ಮ ಯಾಕೆ ಧರ್ಮ ಅಂತ ಅನ್ಕೊಳ್ತಾ ಇದೆ ಅಂತಂದ್ರೆ ಧರ ಅಂದ್ರೆ ಭಗವಂತ. ಅವನು ಧಾರೇತಿ ಧರ, ಈ ಜಗತ್ತನ್ನ ಧಾರಣೆ ಮಾಡಿದ್ದಾನೆ. ಅವರಿಂದಾಗಿ ಈ ಜಗತ್ತು ನಿಂತಿದೆ. ಅಂತಹ ಜಗದ್ಧಾರಣೆ ಮಾಡತಕ್ಕಂತಹ ಭಗವಂತನಿಗೆ ಧರ ಅಂತ ಹೆಸರು. ಅಂತಹ ಧರಹ ಭಗವಾನ್ ನೀಯತೆ ನ್ಯಾಯತೆ ಯಾವುದರಿಂದಾಗಿ ಆ ಭಗವಂತನ ಜ್ಞಾನ ನಮಗೆ ಬರ್ತದೋ ಅದು ಧರ್ಮ. ನಿವೃತ್ತ ಕರ್ಮವನ್ನು ಅನುಷ್ಠಾನ ಮಾಡುವವನಿಗೆ ಮಾತ್ರ ನಿಷ್ಕಾಮನಾಗಿ ಭಗವತ್ಪ್ರೀತ್ಯರ್ಥವಾಗಿ ಸ್ವವಿಹಿತವಾದ ಕರ್ಮಗಳನ್ನು ಮಾಡುವವನು ಮಾತ್ರ ಭಗವಂತನ ಜ್ಞಾನವನ್ನು ಪಡೆಯುವರು. ಕರ್ಮಣ ಜ್ಞಾನ ಮಾತೃವತಿ ಶ್ರುತಿ ಹೇಳ್ತಾ ಇದೆ. ಕರ್ಮದಿಂದ ಜ್ಞಾನ ಬರೋದು ಹೇಗೆ? ನಾವು ಮಾಡತಕ್ಕಂತಹ ಕರ್ಮ ಅಂತಃಕರಣ ಶುದ್ಧಿ ಕಾರಣ ಆಗಬೇಕು. ಶುದ್ಧವಾದ ಅಂತಃಕರಣ ಇದ್ದವರಿಗೆ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪ್ರವೃತ್ತ ಕರ್ಮಗಳನ್ನ ನಮ್ಮ ಐಹಿಕವಾದ ಸಂಪತ್ತಿನ ಪ್ರಾಪ್ತಿಗೋಸ್ಕರವಾಗಿ
ಲೋಕದಲ್ಲಿ ಒಂದು ಯಶಸ್ಸಿಗೋಸ್ಕರವಾಗಿ ಯಾವುದೋ ಇಂತಹ ಕಾಮನೆಗಳಿಂದ ನಾವು ಮಾಡತಕ್ಕಂತಹ ಧರ್ಮಾರ್ಥ ಯಾವುದು ಕರಿತೇವೆ, ಯಾವುದೇ ವ್ರತಗಳು ಮತ್ತೊಂದು ಎಲ್ಲವೂ ಧರ್ಮ ಸಾಧಾರಣ ಕರಿತೇವೆ. ಆದಾಗ ಪ್ರವೃತ್ತ ಧರ್ಮ ಸಂಸಾರದಲ್ಲಿ ಪ್ರವೃತ್ತಿ ನಾವು ಇನ್ನೂ ಕೂಡ ಭಗವಂತನ ಕಡೆಗೆ ಹೋಗುವ ಬದಲಾಗಿ ಸಂಸಾರ ಕಡೆಗೆ ಹೋಗಲು ಕಾರಣವಾಗತಕ್ಕಂಥದ್ದು ಅಂತ ಧರ್ಮದ ಅನುಷ್ಠಾನ. ಆ ಧರ್ಮ ನಮಗೆ ಅದು ಮೋಚಕವಲ್ಲ, ಬಂಧಕ. ಇನ್ನೂ ಸಂಸಾರದಲ್ಲಿ ಹೆಚ್ಚು ಹೆಚ್ಚು ಕಷ್ಟಪಡೋದಕ್ಕೆ ಸಂಸಾರ ಕ್ಲೇಶವನ್ನು ಅನುಭವ ಮಾಡಲು ಸಾಧನೆ ಆಗ್ತದೆ. ಆದ್ದರಿಂದ ಅದಿದ್ದಾಗ ಭಗವಂತನ ಜ್ಞಾನ ಬರಲ್ಲ. ಭಗವಂತನ ಜ್ಞಾನಕ್ಕೆ ಮುಖ್ಯ ಸಾಧನವಾದದ್ದು ನಿಷ್ಕಾಮ ಕರ್ಮ, ನಿವೃತ್ತ ಧರ್ಮ. ಅದರಿಂದಾಗಿ ಭಗವಂತನ ಜ್ಞಾನ ಬರ್ತಾ ಇದೆ. ಆದ್ದರಿಂದ ಧರ್ಮ ಅನ್ನೋ ಶಬ್ದಕ್ಕೆ ನಿವೃತ್ತ ಧರ್ಮ ಅಂತ ಅರ್ಥ, ಧರ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಈ ಪುರಾಣಕ್ಕೆ ಭಾಗವತ ಪುರಾಣದಲ್ಲಿ ಪ್ರತಿಪಾದ್ಯವಾದ ವಿಶೇಷವಾಗಿ ಮುಖ್ಯವಾಗಿ ಪ್ರತಿಪಾದನೆ ಮಾಡತಕ್ಕಂಥದ್ದು ಅಂತ ಭಗವಂತನೇ. ಭಗವಂತನ ಅನೇಕ ಮಹಿಮೆಗಳನ್ನ, ಅವನ ಅದ್ಭುತವಾದ ಚರಿತ್ರೆಗಳನ್ನ ಇಲ್ಲಿ ಭಾಗವತ ಪುರಾಣ ಹೇಳ್ತಾ ಇದೆ. ಅದರಂತೆ ಭಾಗವತ ಧರ್ಮಗಳನ್ನ, ಅನೇಕ ಧರ್ಮಗಳನ್ನ, ಭಾಗವತ ಧರ್ಮಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಧರ್ಮ ಪ್ರೋಜ್ಯತ ಕೈತವಃ ಪರಮಃ ನಿರ್ಮತ್ಸರಾಣಾಂಸುತ. ಸಜ್ಜನರಿಗೆ ಅಂತಹ ಭಗವಂತನ ಭಾಗವತ ಧರ್ಮದ ಜ್ಞಾನ ಬರೋದಕ್ಕೋಸ್ಕರವಾಗಿ ಈ ಪುರಾಣವನ್ನು ರಚನೆ ಮಾಡಿದ್ದು. ವೇದ್ಯಂ ವಾಸ್ತವ ಮತ್ತು ವಸ್ತು ಶಿವದಂ. ಈ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ವಸ್ತು ಅಂದರೆ ವಸ್ತು ಅನ್ನೋ ಶಬ್ದಕ್ಕೆ ನಿತ್ಯ ಅಂತ, ಅಪ್ರತಿಹತಂ ನಿತ್ಯ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಆ ಭಗವಂತನ ಜ್ಞಾನ ನಮಗೆ ಈ ಗ್ರಂಥದಿಂದ ಬರ್ತಾ ಇದೆ. ಈ ಗ್ರಂಥ ಶಿವನಂ ತಾಪಸ್ತ್ರೀಯೋನ್ಮೂಲನಂ, ನಮಗೆ ಪರಮ ಕಲ್ಯಾಣವನ್ನು, ನಮ್ಮ ಮಂಗಳವನ್ನು ಉಂಟು ಮಾಡತಕ್ಕಂಥ, ನಮ್ಮ ಎಲ್ಲ ತಾಪತ್ರೆಗಳನ್ನು ಪರಿಹಾರ ಮಾಡತಕ್ಕಂಥ ಆ ಭಗವತ್ ಸ್ವರೂಪ ಮತ್ತು ಭಾಗವತ ಧರ್ಮಗಳನ್ನ ನಿರೂಪಣೆ ಮಾಡತಕ್ಕಂಥ ಗ್ರಂಥ. ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ಶ್ರೀಮದ್ ಭಾಗವತೆ ಮಹಾಮನಿಕೃತೆ ಕಿಂವಾ ಅಪರೇಹಿ, ಬೇರೆ ಪ್ರಯೋಜನಗಳಿಂದಾಗುವ ಅಂತ ನಾವು ಕೇಳಬೇಕೇನೋ. ಮುಖ್ಯವಾದ ಪ್ರಯೋಜನ ಅಂತಂದ್ರೆ ಸದ್ಯ ಹೃದಯ ಅವರುದ್ಧತೆ ಪ್ರತಿಭಿ ಶುಶ್ರೂಷಿಗೆ ತಕ್ಷಣ ಭಾಗವತವನ್ನು ಕೇಳ್ತಾ ಇದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಅವರುದ್ಧತೆ ಬದ್ಧತೆ ನಿಲ್ತಾ ಇದ್ದಾನೆ. ಭಗವಂತ ಹೃದಯದಲ್ಲಿ ನಿಲ್ತಾ ಇದ್ದಾನೆ. ಭಗವಂತನ ಸ್ಮರಣೆ ನಮಗೆ ವಿಶೇಷವಾಗಿ ಬರಬೇಕು ಅಂತಂದ್ರೆ ಭಾಗವತವನ್ನು ಕೇಳಬೇಕು. ಇದು ಯಾವುದನ್ನು ಕೇಳಿದ್ರು ಕೂಡ ನಮಗೆ ಆ ಭಗವದ್ ವಿಷಯಕವಾದ ಭಕ್ತಿ ಉದ್ರೇಕವಾಗಲಾರದು. ಭಗವದ್ಭಕ್ತಿ ಇಲ್ಲದೆ ನಮಗೆ ಜ್ಞಾನ, ಭಗವಂತನ ವಿಶೇಷ ಅನುಗ್ರಹ, ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಬೇರೆ ಇಲ್ಲ. ಅಂತ ಆ ಭಗವದ್ಭಕ್ತಿ ವಿಶೇಷ ಉದ್ರೇಕವಾಗುವಂತೆ ಮಾಡತಕ್ಕಂತಹ ಗ್ರಂಥ ಇದು. ಶುಶ್ರೂಷಿಭಿ ಕೃತಿಭಿ ತಕ್ಷಣ ಕೇಳ್ತಕ್ಕಂತಹ ಕೃತಿಗಳು ಧನ್ಯರು. ಇಂತಹ ಒಂದು ಗ್ರಂಥವನ್ನ ಗೌರವ ಮಾಡತಕ್ಕಂಥವರು. ಹಾಗೆ ಅಂತ ಈ 2ನೇ ಶ್ಲೋಕದಲ್ಲಿ ಬೀಳಿಗಾಸರು ಭಾಗವತ ಪುರಾಣದ ವಿಷಯಾದಿಗಳನ್ನು ತಿಳ್ಕೊಳ್ಳಬೇಕಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಧಿಕಾರ ಫಲಂದೇವ ಪ್ರತಿಪಾದ್ಯಂತು ವಸ್ತುಯಿತು ಮೃತ್ವಾ ಪ್ರಾರಂಭದೋ ಗ್ರಂಥಂ ಕರೋತೀತು ಮಹತ್ಕರಂ. ಆ ಒಂದು ಗ್ರಂಥವನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಅಧಿಕಾರಿಗಳು, ಏನು ಫಲ, ಆ ಗ್ರಂಥ ಪ್ರತಿಪಾದ್ಯವಾದ ವಿಷಯ ಏನು, ಇದನ್ನು ತಿಳಿದು ನಾವು ಗ್ರಂಥ ಪ್ರಾರಂಭ ಮಾಡಿದ್ರೆ ತುಂಬಾ ದೊಡ್ಡದಾದ ಫಲ, ಮಹತ್ ಫಲವನ್ನ ಕೊಡ್ತಾ ಇದೆ. ಆದ್ದರಿಂದ ಇದೆಲ್ಲ ತಿಳಿಯಬೇಕು ಅಂತ ಹೇಳಿ ವಿಧಿವ್ಯಾಸರು ನಿಗಮಕಲ್ಪತರೋದ್ಗರಿತಂ ಫಲಂ ಶುಭಮುಖಾತ್ ಅಮೃತಂ ದ್ರವಧನ್ಯುತಂ ಯುಗದ ಭಾಗವತಂ ಮತಮಾಲಯಂ ಮುಹುರ್ಭೋ ರಚಿತಾ ಭಾವುಕಾಃ ಅಂತ ಲೋಕ ಆಚಾರ್ಯರು ಹೇಳ್ತಾರೆ. ಗ್ರಂಥದಲ್ಲಿ ನಮಗೆ ಪ್ರವೃತ್ತಿ, ಇದನ್ನು ಓದಬೇಕು, ಕೇಳಬೇಕು ಅಂತ ಪ್ರವೃತ್ತಿ ಮಾಡಬೇಕಾದ್ರೆ ಅದರ ಪ್ರಶಂಸೆ, ಅದರ ಮಹಿಮೆಯನ್ನು ಕೇಳಬೇಕು.
ಮತ್ತು ನೀನು ಮಾಡು ಅಂತ ಹೇಳಬೇಕು. ಗುರುಗಳು ತಿಳಿದವರು ಒಂದು ಗ್ರಂಥವನ್ನು ಪ್ರಶಂಸೆ ಮಾಡಿ ನೀನು ಅಧ್ಯಯನ ಮಾಡಬೇಕು, ಪ್ರವಚನವನ್ನು ಕೇಳಬೇಕು ಅಂತ ವಿಧಾನ ಮಾಡಿದ್ರೆ, ಆದೇಶ ಮಾಡಿದ್ರೆ ಆಗ ಪ್ರವೃತ್ತಿ ಉಂಟಾಗತ್ತೆ ಅನ್ನೋ ಉದ್ದೇಶದಿಂದ ನಿಗಮಗಲ್ಪದರು ಗಲಿತಂ ಫಲಂ ಸುಖಮುಖ ಅಮೃತ ದ್ರವತಿ. ಭಾಗವತ ಪುರಾಣವನ್ನ ವೇದವ್ಯಾಸರು ಶುಕಾಚಾರ್ಯಕ್ಕೆ ಉಪದೇಶ ಮಾಡಿದ್ರು. ಭಾಗವತ ಆಗಮಿಕ್ರಮವಾಗಿ ಹೇಗೆ ಬಂದಿದೆ ಅನ್ನೋದನ್ನ ಹೇಳ್ತಾರೆ ಮುಂದೆ. ಹಾಗೆ ಭಾಗವತವನ್ನು ಶುಕಾಚಾರ್ಯ ಉಪದೇಶ ಮಾಡಿದ್ರು. ಬೇರೆ ಪುರಾಣಗಳಿಗೂ ಭಾಗವತಕ್ಕೂ ಇದೊಂದು ವೈಶಿಷ್ಟ್ಯ. ಇತರ ಪುರಾಣಗಳನ್ನ ರೋಮಹರ್ಷಣೆಯನ್ನು ಉಪದೇಶ ಮಾಡಿದ್ದು, ಅನಂತರ ಅವರು ಲೋಕದಲ್ಲಿ ಪ್ರಚಾರ ಮಾಡಿದ್ರು. ಯಾಗ ಸಪ್ರಿಯಾಗ 1000 ದಿನಗಳ ಕಾಲ ಮಾಡತಕ್ಕಂತಹ ಒಂದು ಯಾಗದಲ್ಲಿ ಅವರು ಹೋದಾಗ ಅವರಿಂದ ಕೇಳ್ತಾ ಇದ್ದಾರೆ. ಹಾಗೆ ಬುದ್ಧಾಚಾರ್ಯರು ಮುಂದೆ ದೊಡ್ಡಗಳಿಗೆ ಉಪದೇಶ ಮಾಡಿದ್ದು ನಿಜ. ಆದ್ರೆ ಭಾಗವತ ಪುರಾಣವನ್ನ ವೇದವ್ಯಾಸರು ಯಾಕೆ ಉಪದೇಶ ಮಾಡಿದ್ದು? ರೋಮಹರ್ಷಣರಿಗಲ್ಲ. ರೋಮಹರ್ಷಣರ ಪುತ್ರರೇ ಶುಕಾಚಾರ್ಯರು. ಅವರು ಹಾಗೆ ಬಂದದ್ದಾಗಿ ಭಾಗವತ ಪುರಾಣ ನಮ್ಮ ಪುತ್ರ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ರು. ಇದೊಂದು ವಿಶೇಷ. ಶುಕಾಚಾರ್ಯರ ಕುರಿತು ಭಾಗವತವನ್ನು ಯಾಕೆ ಉಪದೇಶ ಮಾಡಿದ್ರು? ಇದಿಲ್ಲ. ಶುಕಾಚಾರ್ಯರು ರುದ್ರಾಂಶರಾದ ತನ್ನ ಕಥೆಗಳಿದೆ, ಮೋಹಕವಾದ ಕಥೆಗಳಿದೆ. ಭಗವಂತ ತನಗೆ ಮಕ್ಕಳಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ರುದ್ರದೇವರು ದೊಡ್ಡ ತಪಸ್ಸು ಮಾಡಿದ ಅಂತ. ಆ ತಪಸ್ಸು ಮಾಡಿ ಏನು ಪಡೆದಿದ್ದಾರೆ, ಆ ಶುಕಾಚಾರ್ಯರಿಗೆ ರುದ್ರದೇವರ ಅವತಾರಿಯವರು ಅವರಿಗೆ ಭಾಗವತವನ್ನು ಉಪದೇಶ ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ಅಶ್ವತ್ಥಾಮಾಚಾರ್ಯರು ಕೂಡ ರುದ್ರದೇವರ ಒಂದು ಅವತಾರ. ಅಶ್ವತ್ಥಾಮಾಚಾರ್ಯರಾಗಿ ರುದ್ರದೇವರು ಪಾಂಡವರ ವಂಶವನ್ನ ನಿರ್ಮೂಲ ಮಾಡಿದ್ರು. ಪಾಂಡವರ ಮಕ್ಕಳನ್ನ ನಿದ್ದೆ ಮಾಡ್ತಾ ಇದ್ದಾಗ ಒಂದು ಸಂಹಾರ ಮಾಡಿದ್ರು. ಉತ್ತರೆಯ ಗರ್ಭದಲ್ಲಿ ಪರಿಶುದ್ಧರಾಗಿದ್ದಾಗ ಆ ಗರ್ಭದಲ್ಲಿರುವ ಶಿಶುವನ್ನು ಕೂಡ ಕೊಂದುಬರಬೇಕು. ಪಾಂಡವರ ಸಂತತಿ ಇರಲೇಬಾರದು ಎಂಬುದರಲ್ಲಿ ಪಾಂಡವರ ಸಂತತಿ ಮುಂದೆ ಈ ರಾಜ್ಯಭಾರ ಮಾಡ್ತಕ್ಕದ್ದಲ್ಲ ಅಂತ ಒಂದು ಉದ್ದೇಶದಿಂದ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಹಾಗೆ ಪರೀಕ್ಷಿತರಾಗ ಹುಟ್ಟಲೇಬಾರದು, ಪರೀಕ್ಷಿತರಾಗ ಗರ್ಭದಲ್ಲೇ ಸಾಯಬೇಕು ಅನ್ನೋ ದೃಷ್ಟಿಯಿಂದ ಅಶ್ವತ್ಥಾಮಾಚಾರ್ಯರು ಪ್ರಯತ್ನ ಪಟ್ಟರು. ಆ ರೀತಿ ಅಪರಾಧ ಮಾಡಿದ ಅಶ್ವತ್ಥಾಮಾಚಾರ್ಯರು ರುದ್ರದೇವರು ಶುಕಾಚಾರ್ಯರಾಗಿ ಅದೇ ಪರೀಕ್ಷಿತರಾಗದ ಉದ್ಧಾರಕ್ಕೋಸ್ಕರವಾಗಿ ಭಾಗವತ ಪುರಾಣವನ್ನು ಹೇಳೋದಕ್ಕೋಸ್ಕರವಾಗಿ ಪರೀಕ್ಷಿತರಾಗ ಶುಕಾಚಾರ್ಯರನ್ನ ಆಹ್ವಾನ ಮಾಡಿ ಭಾಗವತ ಪುರಾಣವನ್ನು ಬಂದು ಹೇಳಬೇಕು, ಏನು ನನ್ನ ಮರಣ ಆಗತ್ತೆ ಅಂತ ಆಹ್ವಾನ ಕೊಟ್ಟು ಕಳಿಸಿದ್ದಾರೆ. ಅವರು ನನಗೆ ಮರಣ ನಿಶ್ಚಿತ, ನಾನು ಪ್ರಾಯೋಗ ಭವಿಷ್ಯಕ್ಕೆ ಕೊಡ್ತೇನೆ ಅಂತ ಕೂತಾಗ ಅವನನ್ನು ಹುಡುಕಿಕೊಂಡು ಬಂದು ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡಿದ್ರು. ಹಾಗೆ ಶುಕಾಚಾರ್ಯರು ಏನು ಉಪದೇಶ ಮಾಡ್ತಾ ಇದ್ದಾರೆ, ಆ ಶುಕಾಚಾರ್ಯರ ಸ್ತೋತ್ರದಿಂದ ಈ ಭಾಗವತ ಪುರಾಣವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಂ ಪ್ರವಳದಂತ ಮುಲಪೇತ ಮುಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆನುಭಾವ ಪುತ್ರೇತಿ ತನ್ಮೈದೀಯ ಸರ್ವೋಪನೇದು ತಮ್ಮ ಸರ್ವಭೂತ ಹೃದಯ ಮುನಿ ಮಾನಕೋಸ್ಮಿ ಅಂತ ಸೂತರು ಶುಕಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಪರಮ ವೈರಾಗ್ಯಕಾರಿ. ಅವರು ತಮ್ಮ ತಂದೆಗೂ ಯಾರಿಗೂ ಹೇಳದೆ ಆಶ್ರಮದಿಂದ ಹೊರಟುಬಿಟ್ರು. ಹೊರಟಾಗ ಅವರು ಹೋಗಿದ್ದಾರೆ, ಮನೆ ಬಿಟ್ಟು ಹೊರಟಿದ್ದಾರೆ, ಸನ್ಯಾಸ ಸ್ವೀಕಾರ ಮಾಡಿ ವಿರಕ್ತರಾಗಿ ಇರ್ತಕ್ಕಂಥವರು ಹೊರಟಿದ್ದಾರೆ ಅಂತ ಕೇಳಿ ವೇದವ್ಯಾಸರು ವಿರಹಕಾತರ ಆಜುಭಾವ, ಭಗವಂತನಿಗೆ ಆ ವೇದವ್ಯಾಸ ದೇವರಿಗೆ ಯಾವ ದುಃಖವೂ ಇಲ್ಲ, ಉದ್ವೇಗವೂ ಇಲ್ಲ. ಲೋಕಕ್ಕೆ ಮಾತ್ರ ಆ ರೀತಿ ತಾವು ವಿರಹವನ್ನು ಸಹಿಸಲಾರೆವೋ ಮತ್ತೆ ತೋರಿಸ್ಕೊಂಡು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಬಂದರು ಶುಕಾಚಾರ್ಯ. ಶುಕಾಚಾರ್ಯನ ಹುಡುಕೊಂಡು ವೇದವ್ಯಾಸ ದೇವರು ಬರ್ತಾ ಇದ್ದಾರೆ.
ಪುತ್ರ ಅಂತ ಆ ಕಾಡಿನಲ್ಲಿ ಮಗನನ್ನ ಕರೀತಾ ಇದ್ದಾಗ ಪುತ್ರೇತಿ ತನ್ಮಯತೆಯ ತರ್ವೋಪೇದು ಆ ಎಲ್ಲ ಗಿಡ ಮರಗಳಿಂದ ಪುತ್ರ ಅಂತ ವೇದವ್ಯಾಸರ ಕರೆದಾಗ ಅದು ಪ್ರತಿಧ್ವನಿ ಆಗ್ತಾ ಇದೆ. ಅಂತ ಪ್ರತಿಧ್ವನಿ ಯಾಕಾಗ್ತಾ ಇದೆ ಅಂತಂದ್ರೆ ಸರ್ವಭೂತ ಹೃದಯ. ಶುಕಾಚಾರ್ಯರು ರುದ್ರದೇವರು ಅವರ ಅಹಂಕಾರ ತತ್ವಾಭಿಮಾನಿಗಳು. ಹೀಗಾಗಿ ಎಲ್ಲರ ಹೃದಯದಲ್ಲಿ ಇರತಕ್ಕಂಥವರು ಭಗವಂತ ವಾಯುದೇವರು ಇದ್ದಂತೆ ರುದ್ರದೇವರು ಕೂಡ ಎಲ್ಲರ ಹೃದಯದಲ್ಲಿ ಕೂಡ ಇರತಕ್ಕಂಥವ್ರು. ಯಾಕೆಂದ್ರೆ ನಮ್ಮ ಮನಸ್ಸಿನ ಅಭಿಮಾನಿಗಳು, ಅಹಂಕಾರ ಚಿತ್ತಾಭಿಮಾನಿಗಳು, ಮನೋಭಿಮಾನಿಗಳು. ಹಾಗಾಗಿ ಸರ್ವಭೂತ ಹೃದಯ ಅಂತ ಮುರಿಯನ್ನು ಶುಕಾಚಾರ್ಯ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಅಲ್ಲೊಂದು ಅವರ ವೈರಾಗ್ಯ ಸೂಚನೆ ಮಾಡತಕ್ಕಂತಹ ಕಥೆ ಈ ಪ್ರಥಮ ಸ್ಕಂದದ ಕೊನೆಯ ಭಾಗದಲ್ಲಿ ಅವರು ಯಾವಾಗ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಬೇಕು ಭಾಗವತವನ್ನು ಅಂತ ಬರ್ತಾ ಇದ್ದಾರೆ, ಆಗ ಅವರ ಯಾವ ರೀತಿ ಇದ್ರು ಅದರ ವರ್ಣನೆ ಇದೆ. 16 ವರ್ಷದ ವಯಸ್ಸು ಅಂತ ಕಾಣಬೇಕು, ಅಂತಹ ಒಂದು ಸುಂದರ ರೂಪ. ಆದರೆ ನಗ್ನ ದಿಗಂಬರರಾಗಿ ಬೀದಿಯಲ್ಲಿ ಬರ್ತಾ ಇದ್ದಾಗ ನಾನು ಹುಚ್ಚ ಅಂತ ಹೇಳಿ ಹುಡುಗರೆಲ್ಲ ಅವನಿಗೆ ಕಲ್ಲೆಸೆದು ಹೀಗೆ ಹಾಸ್ಯ ಮಾಡಿ ಅಪಹಾಸ ಮಾಡಿ ಎಲ್ಲ ನಿಲ್ತಾ ಇದ್ರು. ಯಾವುದರ ಪರಿವೆಯೇ ಇಲ್ಲದೆ ಕೇವಲ ಭಗವತ್ ಚಿತ್ತರಾಗಿರತಕ್ಕಂತಹ ಶುಕಾಚಾರ್ಯರು ಪರಿಶುದ್ಧರಾದ ಇದ್ದ ಕಡೆಗೆ ಬಂದರು ಅಂತ ಒಳಗೆ ನಾವು ನೋಡ್ತೇವೆ. ಶುಕಾಚಾರ್ಯರ ವೈರಾಗ್ಯ ಇಂಥದ್ದಕ್ಕೆ ಭಾರತದಲ್ಲಿ ಕಥೆ, ಮಹಾಭಾರತದಲ್ಲಿ ವೇದವ್ಯಾಸರೇ ಹೇಳಿದ ಕಥೆ ಇದು. ಮಹಾಭಾರತದಲ್ಲಿ ಈ ಕಥೆ ಬರತಕ್ಕಂಥದ್ದು ಹೀಗೆ, ಶುಕಾಚಾರ್ಯರು ಆಶ್ರಮವನ್ನು ವೇದವ್ಯಾಸರ ಆಶ್ರಮವನ್ನು ಬಿಟ್ಟು ಹೋದ್ರೆ, ಆಶ್ರಮ ಬಿಟ್ಟು ಹೋಗಿ ಕಾಡಿನಲ್ಲಿ ಹೋಗ್ತಾ ಇದ್ದಾರೆ. ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಒಂದು ಸರೋವರ, ಆ ಸರೋವರದಲ್ಲಿ ಅನೇಕ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ರಂತೆ. ಅದು ನಿರ್ಜನ ಪ್ರದೇಶ ಆದ್ದರಿಂದ ಅವರು ವಸ್ತ್ರಗಳೆಲ್ಲ ತೆಗೆದಿಟ್ಟು ಸ್ನಾನ ಮಾಡ್ತಾ ಇದ್ರು. ಶುಕಾಚಾರ್ಯರು ಹೋಗ್ತಾ ಇದ್ರೆ, ಶುಕಾಚಾರ್ಯರು ಒಬ್ಬ ಪುರುಷ ಹೋಗ್ತಾ ಇದ್ದಾನೆ ಅಂತಂದು ಮನೋಭಾವ, ಇಂಥ ಒಂದು ಲಜ್ಜೆಯ ಭಾವನೆ ಆ ಸ್ತ್ರೀಯರಿಗೆ ಬರಲಿಲ್ಲ. ಯಾಕೆಂದ್ರೆ ಶುಕಾಚಾರ್ಯರು ವೈರಾಗ್ಯ ಅವರು ಗೊತ್ತರು. ಶುಕಾಚಾರ್ಯರಿಗೆ ವೈರಾಗ್ಯ ಇಂಥ ಪರಮ ವಿರಕ್ತರು ಅಂತಂದ್ರೆ ತಿಳಿದವರು ಆ ಸ್ತ್ರೀಯರು. ಹೀಗಾಗಿ ಒಂದು ಮಗು ಹೋಗ್ತಾ ಇದ್ರೆ ಹೇಗೆ ಯಾವುದೇ ಲಜ್ಜೆ ಇಲ್ಲದೆ ನಾನು ಮಾಡಬಹುದು, ಆ ರೀತಿಯಾಗಿ ಶುಕಾಚಾರ್ಯರು ಹೋಗ್ತಾ ಇದ್ದಾಗ ಸ್ತ್ರೀಯರು ಆ ಸರೋವರದ ಸ್ನಾನ ಮಾಡ್ತಾ ಇದ್ರು. ಆದ್ರೆ ಶುಕಾಚಾರ್ಯರು ಹುಡುಕೊಂಡು ವೇದವ್ಯಾಸದೇವರ ಆ ಕಡೆ ಬಂದಾಗ ಅವರೆಲ್ಲ ನೀವು ವೇದವ್ಯಾಸದೇವರು ಬಂದ್ರು ಅಂತ ಲಜ್ಜೆಯಿಂದ ಒತ್ತಡ ನಿಂತ್ಕೊಂಡ್ರು ಹಾಗೆ ಅಂತ ಕಥೆ ಬರ್ತಾ ಇದೆ. ವೇದವ್ಯಾಸ ದೇವರನ್ನು ಕಂಡ್ರೆ ಅವರಿಗೆ ಲಜ್ಜೆ ಬರೋದ ಕಾರಣ ಇತ್ತು. ಆದರೆ ಶುಕಾಚಾರ್ಯ ಎದುರಿಗೆ ಹೋದ್ರು ಕೂಡ ಅವರಿಗೆ ಲಜ್ಜೆ ಆಗಲಿಲ್ಲ. ಮಗು ದಿನಂತೆ ಅಂತಹ ವಿರಕ್ತರು ಅನ್ನೋದನ್ನ ಆ ವೇದವ್ಯಾಸ ದೇವರೇ ಹೇಳಿದ ಕಥೆ. ಅಂತಹ ಶುಕಾಚಾರ್ಯರನ್ನ ವೇದವ್ಯಾಸರು ಪ್ರಬಲದಂತಂ ಅನುಪೇತಂ ದೇಹಾಭಿಮಾನವೇ ಇಲ್ಲ. ಉಪೇತ ಅಂತಂದ್ರೆ ದೇಹಾಭಿಮಾನ ಇದ್ದವರು ಸಹಿತ ಅಂತ ಅರ್ಥ. ಯಾವುದಕ್ಕೂ ಸಹಿತವಾಗೆಲ್ಲ ಉಪೇದರು, ಈ ದೇಹದಲ್ಲಿ ಅಭಿಮಾನ ಇದೆ. ಶುಕಾಚಾರ್ಯ ಮಾತ್ರ ದೇಹಾಭಿಮಾನವೇ ಇರಲಿಲ್ಲ. ಆದ್ದರಿಂದಲೇ ಅವರು ನಗ್ನರಾಗಿ ಬೀದಿಯಲ್ಲಿ ಹೋಗತಕ್ಕಂತಹ ಒಂದು ಮನಸ್ಥಿತಿಯನ್ನು ಪಡೆದವರು. ಅಂತಹ ಶುಕಾಚಾರ್ಯನ ಪ್ರಾರ್ಥನೆ ಮಾಡಿ ಭಾಗವತ ಪುರಾಣ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಪ್ರಥಮ ಸ್ಕಂದದಲ್ಲಿ ಈ ಪೀಠಿಕೆ, ಇಡೀ ಭಾಗವತ ಪುರಾಣಕ್ಕೆ ಪೀಠಿಕೆಯಾಗಿ ಪ್ರಥಮ ಸ್ಕಂದ ಇದೆ. ಭಾಗವತ ಪುರಾಣದ ಪ್ರಾರಂಭ ಅಂತಂದು 2ನೇ ಸ್ಕಂದದಿಂದ ಅಂತ ಹೇಳ್ಬೋದು. ಅದಕ್ಕೆ ಪೀಠಿಕೆಯನ್ನ ಸೂತ್ರ ಪುರಾಣದ ಒಂದು ಸೌಕಾರಿ ಮಹರ್ಷಿಗಳು ಹೇಳಿದ್ರು. ಮಹಾಭಾರತದಲ್ಲಿ ಯುದ್ಧ ಮುಗಿದ ಮೇಲೆ ಎಲ್ಲ 18 ದಿವಸಗಳ ಕಾಲ ಯುದ್ಧ ಮುಗಿದ ಮೇಲೆ, ಕೌರವರ ಸಂಹಾರ, ದುಷ್ಟರ ಸಂಹಾರ ಆದ ಮೇಲೆ ಯುದ್ಧ ಮುಗೀತು ಅನ್ನೋ ಪ್ರಸಂಗ ಲೌಕಿಕ ಪರ್ವ ಅಂತ ಬರ್ತಾ ಇದೆ. ಆ ಪರ್ವದ ಕಥೆಯಿಂದ ಭಾಗವತ ಪ್ರಾರಂಭ ಆಗ್ತಾ ಇದೆ ಪ್ರಥಮಸ್ಕಂದದಲ್ಲಿ. ಅಲ್ಲಿ ಅಶ್ವತ್ಥಾಮಾಚಾರ್ಯರು ಆ ರಣರಂಗದಲ್ಲಿ ಗೆದ್ದಿರತಕ್ಕಂತಹ ದುರ್ಯೋಧನನ್ನು ನೋಡ್ಲಿಕ್ಕೆ ಹೋದಾಗ, ಆ ದುರ್ಯೋಧನ ಅವರಿಂದ
ಒಂದು ನಿಮ್ಮಿಂದ ಕೆಲಸ ಆಗಬೇಕು, ನಾನು ಈ ಸ್ಥಿತಿಯಲ್ಲಿದ್ದೇನೆ, ನನಗೆ ರಾಜ್ಯಭಾರ ಮಾಡುವ ಯೋಗ ಇಲ್ಲ, ಆದರೆ ಪಾಂಡವರ ರಾಜ್ಯಭಾರ ಮಾಡಬಾರದು, ಪಾಂಡವರ ಸಂತತಿ ಉಳಿಯಬಾರದು, ಆ ರೀತಿ ನನಗೆ ನನ್ನ ಮನೋರಥವನ್ನು ಪೂರೈಸಬೇಕು ಅಂತ ಅವರಿಂದ ಮಾತು ತಗೊಳ್ತಾರೆ. ಅದರಂತೆ ನನ್ನಿಂದ ಹುಟ್ಟಿದ ಮಗ ರಾಜ್ಯಭಾರ ಮಾಡದೆ ಹೋದ್ರು ಕೂಡ ನನ್ನ ಪತ್ನಿಯಿಂದ, ನಿಮ್ಮಿಂದ ಹುಟ್ಟಿದ ಮಗ, ನಿಯೋಗ ಪತ್ನಿಯಿಂದ ನಿಮ್ಮಿಂದ ಹುಟ್ಟಿದ ಮಗ ಅವನು ಮುಂದೆ ರಾಜನಾಗಬೇಕು. ಒಟ್ಟಿನಲ್ಲಿ ದುರ್ಯೋಧನನ ಪತ್ನಿಯಿಂದ ಬಂದ ಸಂತತಿ ಈ ರಾಜ್ಯವನ್ನ ಆಳ್ತಾ ಇದೆ ಅಂತಾದ್ರೆ ದುರ್ಯೋಧನನ ರಾಜ್ಯವೇ ಅಗತ್ಯರು ಹಾಗೆ ಮಾಡಿ ಅಂತ ಅವರನ್ನು ಪಟ್ಟಾಭಿಷೇಕ ಮಾಡ್ತಾನೆ. ಅದೇ ಸ್ಮಶಾನದ ಅದೇ ರಣರಂಗದಲ್ಲಿ ಮಲಗಿದ್ದಾಗ ಆ ತೋಳಿನಿಂದ ಅವರು ಅಭಿಷೇಕ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರಿಗೆ. ಅದನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ಶಿಬಿರಕ್ಕೆ ಹೋಗಿ ಎಲ್ಲರನ್ನು ಸಂಹಾರ ಮಾಡಿ ಅವರ ಪಾಂಡವರ 5 ಜನ ಮಕ್ಕಳ ತಲೆಗಳನ್ನು ತಗೊಂಡೋಗಿ ದುರ್ಯೋಧನಿಗೆ ತೋರಿಸ್ತಾರೆ, ಪಾಂಡವರನ್ನು ಕೊಂದಿದ್ದೇನೆ. ಆದರೆ ಪಾಂಡವರ ಮೊಮ್ಮಗ ಪರೀಕ್ಷಿತ್ ಪುತ್ರನ ಗರ್ಭದಲ್ಲಿ ಇನ್ನೂ ಇದ್ದಾನೆ ಅಂತ ತಿಳಿದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಅದನ್ನು ನಾಶ ಮಾಡಬೇಕು ಅಂತ ಈ ಕಥಾಭಾಗದಿಂದ ಭಾಗವತ ಪ್ರಥಮ ಸ್ಕಂಧ ಶುರುವಾಗುತ್ತೆ. ಅನಂತರದಲ್ಲಿ ಕೃಷ್ಣ ಆ ಪರೀಕ್ಷಿತನ ಉತ್ತರವನ್ನು ಪ್ರಾರ್ಥನೆ ಮಾಡ್ತಾರೆ. ಮಾಮೇ ಗರ್ಭೋ, ನಾನ್ ಬೇಕಾದ್ರೂ ಕಾಯಬಹುದು, ಆದರೆ ಮಾಮೇ ಗರ್ಭೋ ನಿಪಾಕ್ಷಿತ, ನನ್ನ ಗರ್ಭ ರಕ್ಷಣೆಯಾಗಬೇಕು, ಇದನ್ನು ನಾಶ ಮಾಡಬಾರ್ದು, ರಕ್ಷಣೆ ಮಾಡುವುದು ಅಂತ ಆ ಉತ್ತರ ಕೇಳಿದಾಗ ಭಗವಂತ ತಾನೇ ನಿಂತು ಗರ್ಭದಲ್ಲಿ ಜಲಾಧಾರಿಯಾಗಿ ಆ ಪರೀಕ್ಷಿತನನ್ನ ರಕ್ಷಣೆ ಮಾಡಿದ್ದಾನೆ. ಆದರೆ ಅನಂತರದಲ್ಲಿ ಆ ಪರೀಕ್ಷಿತ ಹುಟ್ಟುವಾಗ ಪುನಃ ಮೃತ ಶಿಶು ಹುಟ್ಟಿದಾಗ ಮೃತ, ಬದುಕಿದ ಜೀವ ಇಲ್ಲ. ಅಂತಹ ಶಿಶುವನ್ನ ಕೃಷ್ಣನ ಕೈಗೆ ಕೊಟ್ಟಾಗ ಮೃತವಾಗಿದೆ ಅಂತ ಕೊಟ್ಟಾಗ ಅವನ ಕೈಗೆ ಹಿಡಿದಾಗ ಪುನಃ ಅದಕ್ಕೆ ಜೀವ ಬಂದಿದೆ. ಪುನಃ ಈ ರೀತಿಯಾಗಿ ಪರೀಕ್ಷಿತ ಗರ್ಭದಲ್ಲಿ ಅನಂತರ ಹುಟ್ಟಿದ ನಂತರ ಆ ಶಿಶುವನ್ನ ರಕ್ಷಣೆ ಮಾಡಿ ಆ ಪರೀಕ್ಷಿತರಾದ ಮುಂದೆ ಅವನು ಮಾಡಿದ ಒಂದು ಪಾಪ ಕಾರ್ಯದಿಂದಾಗಿ ಮನುಷ್ಯಾಪದಿಂದ ತನಗೆ ಮರಣ ಆಗುತ್ತೆ ಅಂತ ನಿಶ್ಚಯ ತಿಳಿದುಕೊಂಡು ಪ್ರಾಯೋಗಿಕ ಮಾಡೋದಕ್ಕೆ ಗಂಗಾ ತೀರದಲ್ಲಿ ಕುಳಿತಾಗ ಶುಕಾಚಾರ್ಯರು ಬರ್ತಾರಲ್ಲಿಗೆ ಉಪದೇಶವನ್ನು ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋ ಕಥಾ ಭಾಗ ಇಂದ ಈ ಪ್ರಥಮ ಸ್ಕಂದ ಮುಕ್ತಾಯ ಆಗ್ತಾ ಇದೆ. 2ನೇ ಸ್ಕಂದದಲ್ಲಿ ಆ ಭಾಗವತದ ಕಥಾ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಪರೀಕ್ಷಿತರಾದರಿಗೆ ಉಪದೇಶ ಮಾಡುವ ಮುಂಚೆ ಶೌನಕಾದಿ ಮುನಿಗಳು ಶುಕಾಚಾರ್ಯರನ್ನು ಕೇಳ್ತಾರೆ, ಒಂದು 6 ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿಂದ ಈ ಪ್ರಥಮಾಧ್ಯಾಯದ ಕೊನೆಯ ಭಾಗದಲ್ಲಿ ಅವ್ರು ಕೇಳ್ತಕ್ಕಂತಹ ಪ್ರಶ್ನೆಗಳು ಒಂದು 6 ಪ್ರಶ್ನೆಗಳು ನಮಗೆ ಮನುಷ್ಯರಿಗೆ ಏಕಾಂತತಃ ಶ್ರೇಯಸ್ಸಾಧನವಾದದ್ದು, ನೀವೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅದನ್ನು ತಿಳಿಸು, ಮತ್ತು ಜೀವನಿಗೆ ಉದ್ಧಾರ ಕಾರಣವಾದದ್ದು ಯಾವುದನ್ನು ತಿಳಿಸಬೇಕು. ಭಗವಂತ ನಾನಾ ಅವತಾರಗಳನ್ನ ನಿರೂಪಣೆ ಮಾಡಬೇಕು. ಈಗೆಲ್ಲ ಹೇಳಿದಾಗ ಪ್ರಥಮ ಸ್ಕಂದದಲ್ಲಿ ಮುಂದೆ ವಿಸ್ತಾರವಾಗಿ ಹೇಳ್ತಕ್ಕಂತಹ ಭಗವ ಅವತಾರಗಳ ಕಥನ ಇದೆ. ಆದರೆ ಪ್ರಥಮ ಸ್ಕಂದದ ಪ್ರಾರಂಭದಲ್ಲೇ ಭಗವಂತ 26, 23 ಅವತಾರಗಳು ಮಾಡಿ ಆ ರೂಪವನ್ನ ಭಗವಂತ ಸ್ವೀಕಾರ ಮಾಡಿದ್ದರಿಂದ ಹಿಡಿದು ಈ ಬ್ರಹ್ಮಾಂಡದ ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಸ್ವೀಕಾರ ಮಾಡಿದ ರೂಪವನ್ನು ಹಿಡಿದು 23 ಭಗವತ್ ರೂಪಗಳ ಭಗವತ್ ಅವತಾರಗಳ ಸಂಗ್ರಹವಾಗಿ ಅದರ ಕಥನ. ಮುಂದೆ ವೇದವ್ಯಾಸ ದೇವರಿಗೆ ಈ ಭಾಗವತ ರಚನೆ ಮಾಡುವುದಕ್ಕೋಸ್ಕರವಾಗಿ ಬಂದ ಸಂದರ್ಭ, ಅದರ ಕಥನ, ನಾರದರ ವೃತ್ತಾಂತ, ನಾರದರ ಜನ್ಮ ವೃತ್ತಾಂತ. ಅನಂತರದಲ್ಲಿ ಈ ಪಾಂಡವರ ಕಥೆ, ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮುಂದೆ ಪರೀಕ್ಷಿಸಿದಾಗ ಅವನು ಉಪದೇಶ ಮಾಡೋದಕ್ಕೋಸ್ಕರವಾಗಿ ಶುಕಾಚಾರ್ಯರು ಬಂದ ಸಂದರ್ಭ ಕಥಾ ಪ್ರಥಮ ಸ್ಕಂದದಲ್ಲಿ ಬಂದಿದೆ. ಈ ಪ್ರಥಮ ಸ್ಕಂದದ ಸಂಗ್ರಹವನ್ನ 1 ಗಂಟೆ ನಿರೂಪಣೆ ಮಾಡೋದಕ್ಕೆ ಆಗತ್ತೆ. ಭಾಗವತ ಮಹಾಪುರಾಣವನ್ನು 7 ದಿವಸಗಳ ಕಾಲದಲ್ಲಿ ಸಪ್ತಾಹಾತ್ರದಲ್ಲಿ ಕೇಳೋ ಪದ್ಧತಿ ಇದೆ. ಭಾಗವತ ಹೇಗೆ ಅಂತಂದ್ರೆ 7 ವರ್ಷಗಳ ಕೇಳಿದ್ರು ಕೂಡ ಭಾಗವತ ಮುಗಿಯದೇ ಹೋಗ್ಬೋದು. ಆ ರೀತಿಯೂ ಭಾಗವತವನ್ನು
ಬರ್ತದೆ. 7 ದಿವಸಗಳಲ್ಲಿ ಸಂಗ್ರಹವಾಗಿ ಭಾಗವತನ್ನು ಭಗವತ್ ಭಕ್ತಿಯಿಂದ ಕೇಳುವ ರೀತಿಯಲ್ಲಿ ಭಗವದ್ಭಕ್ತಿ ಉದ್ಯಮಿತವಾಗುವಂತೆ ಮಾಡತಕ್ಕಂತಹ ರೀತಿಯಲ್ಲಿ ಕೇಳುವ ಕ್ರಮವೂ ಇದೆ. ಮಹಾಪುರಾಣ ಭಾಗವತ ಪುರಾಣ ಪ್ರಾರಂಭದಲ್ಲಿ ಪ್ರಥಮ ಸ್ಕಂದದ ವಿಷಯವಾಗಿ 4 ಮಕ್ಕಳನ್ನು ಹಾಡಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ.